ಸ್ಟಾರ್ಟ್ ಆಗೋದೇ ಹೇಗಂದ್ರೆ ಒಂದು ತಂದೆ ಮತ್ತೆ ಮಗಳ ಒಂದು ಸ್ಟೋರಿಯಿಂದ ಸ್ಟಾರ್ಟ್ ಆಗುತ್ತೆ. ಹೇಗಂದ್ರೆ ಮಗಳು ಒಂದು ಚಿಕ್ಕ ಹುಡುಗಿ ಇರುತ್ತೆ, ಅದು ಆಟ ಆಡಕ್ ಹೋಗಿರುತ್ತೆ. ಆಟ ಆಡಕ್ ಹೋದಾಗ ಅಲ್ಲಿ ಫ್ರೆಂಡ್ಸ್ ಮಧ್ಯೆ ಫೈಟ್ ಆಗಿ ಒಂದು ಹುಡುಗ ಇವಳಿಗೆ ಹೊಡೆದು ಕಳಿಸ್ತಾನೆ. ಸೊ ಇವಳು ಮನೆಗೆ ಅಳ್ಕೊಂಡ್ ಬಂದು ತಂದೆ ಹೇಳ್ತಾಳೆ, ನಂಗೆ ಹಿಂಗೆ ಹೊಡೆದ್ರು, ನಂಗೆ ತುಂಬಾ ನೋವಾಯ್ತು ಅಂದಾಗ ತಂದೆ ಬಂದು ಹೇಳ್ತಾನೆ, ಇವಾಗ ನಾನ್ ಬಂದು ನಿನ್ನನ್ನ ಕಾಪಾಡಬಹುದು, ಮುಂದೆ ಫ್ಯೂಚರ್ ಅಲ್ಲಿ ಇದೇ ತರ ಆದಾಗ ನಿನ್ನನ್ನು ಯಾರು ಬಂದು ಕಾಪಾಡ್ತಾರೆ? ಇವತ್ತು ಈ ಹುಡುಗ ಆದ, ನೆಕ್ಸ್ಟ್ ಇನ್ನೊಬ್ಬ ಹುಡುಗನೂ ಬಂದು ನಿನ್ನನ್ನು ಅಟ್ಯಾಕ್ ಮಾಡ್ಬೋದು. ಸೊ ಇದಕ್ಕೆ ನಿನ್ನನ್ನು ನೀನೇ ಹೆಲ್ಪ್ ಮಾಡ್ಕೋಬೇಕು, ನಿನ್ನನ್ನು ನೀನೇ ಕಾಪಾಡ್ಕೋಬೇಕು, ನಾವ್ಯಾರು ಬರೋದಿಲ್ಲ ಅಂತ ಹೇಳ್ತಾನೆ. ಹೇಳಿದಾಗ ಅವಳು ಅದನ್ನ ಕೇಳ್ಬಿಟ್ಟು ಅವನ ಜೊತೆ ಫೈಟ್ ಮಾಡಕ್ ಮತ್ತೆ ಹೋಗ್ತಾಳೆ. ಆದ್ರೆ ಮತ್ತೆ ತಿರುಗಿ ಆ ಹುಡುಗ ಹೊಡೆದು ಕಳಿಸ್ತಾನೆ. ಅವಾಗ ಹುಡುಗಿ ಬಂದು ಅಳ್ಕೊಂಡು ಹೇಳ್ತಾಳೆ, ಇಲ್ಲ ನನಗೆ ಅವ್ನು ಹೊಡಿಯಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ನು ತುಂಬಾ ಸ್ಟ್ರಾಂಗ್ ಇದ್ದಾನೆ ಅವ್ನ ಹುಡುಗ ಅಂತ ಹೇಳಿದಾಗ ಅವ್ರ ತಂದೆ ಹೇಳ್ತಾರೆ, ಹಾಗೆಲ್ಲ ಇರೋದಿಲ್ಲ, ಹುಡುಗ ಹುಡುಗಿ ಅಂತ ಏನೋ ಡಿಫ್ರೆನ್ಸ್ ಇರೋದಿಲ್ಲ, ದೇವ್ರು ಎಲ್ರಿಗೂ ಒಂದೇ ಶಕ್ತಿ ಕೊಟ್ಟಿರ್ತಾನೆ, ಆದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳೋದು ಗೊತ್ತಿರ್ಬೇಕು ಅಂತ ಹೇಳಿ ಅವಳಿಗೆ ಕರಾಟೆ ಕಲ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರ ತಂದೆ, ಆ ಹುಡುಗಿ ತಂದೆ ಕರಾಟೆ ಸ್ಪೆಷಲಿಸ್ಟ್ ಅಂದ್ರೆ ಕರಾಟೆ ಟೀಚರ್ ಇರ್ತಾರೆ. ಸೊ ಇವಳಿಗೂ ಕರಾಟೆ ಕಲಿಸ್ತಾರೆ. ಹುಡುಗಿ ತುಂಬಾ ಸಿನ್ಸಿಯರ್ ಆಗಿ ಕಲ್ತ್ಬಿಟ್ಟು ಮತ್ತೆ ಆಟಾಡಕ್ ಹೋಗುತ್ತೆ. ಆಟಾಡಕ್ ಹೋದಾಗ ನನ್ನನ್ನು ಸೇರ್ಸ್ಕೊಳ್ಳಿ ಅಂತ ಆ ಹುಡುಗನ್ ಕೇಳುತ್ತೆ. ಆ ಹುಡುಗ ಮತ್ತೆ ಹೊಡಿಬೇಕು ಅಂತ ಹೋದಾಗ ಈ ಹುಡುಗಿ ತಿರುಗಿಸಿ ಅವನ್ನ ಹೊಡಿತಾಳೆ. ಹೊಡೆದಾದ್ಮೇಲೆ ಅಲ್ಲಿಂದ ಇವಳು ಕರಾಟೆ ಒಂದು ಲೈಫ್ ಸ್ಟಾರ್ಟ್ ಆಗುತ್ತೆ ಹುಡುಗಿದು. ಸೊ ಈ ಹೊಡೆದು ಮನೆಗೆ ಬಂದ್ಬಿಟ್ಟು ಹೇಳ್ತಾಳೆ ತಂದೆಗೆ. ಅವಾಗ ತಂದೆ ಹೇಳ್ತಾನೆ, ಇದೇ ರೀತಿ ನಿನ್ ಮುಂದೆ ಫ್ಯೂಚರ್ ಅಲ್ಲೂ ಕೂಡ ನಿನಗೆ ಏನಾದ್ರೆ ಆದ್ರೆ ನೀನೇ ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ. ದ ನೆಕ್ಸ್ಟ್ ಡೇ ಏನಾಗುತ್ತೆ ಅಂದ್ರೆ ಈ ಹುಡುಗಿ ಯಾವ ಒಂದು ಹುಡುಗಂಗ್ ಹೊಡ್ತಿರುತ್ತಲ್ಲ, ಅವ್ರ ಪೇರೆಂಟ್ಸ್ ಬಂದ್ಬಿಟ್ಟು ಹುಡುಗಿ ಅಮ್ಮನ ಮುಂದೆ ಕಂಪ್ಲೇಂಟ್ ಮಾಡ್ತಾರೆ, ನಿಮ್ ಮಗಳು ಈ ತರ ಎಲ್ಲ ನಮ್ಮ ಮಗಂಗ್ ಹೊಡೆದ್ಬಿಟ್ಲು ಅಂತ ಹೇಳಿದಾಗ ಅವ್ರ ಅಮ್ಮ ಬಂದ್ಬಿಟ್ಟು ಹೇಳ್ತಾರೆ ಹುಡುಗಿಗೆ, ಆತರ ಎಲ್ಲ ಫೈಟ್ ಮಾಡಬಾರ್ದು, ಹುಡುಗರ ಜೊತೆ ಎಲ್ಲ ಕಿತ್ತಾಡ್ಕೋಬಾರ್ದು ಅಂತ ಹೇಳ್ತಾರೆ. ಹುಡುಗಿ ಸುಮ್ನೆ ಹೂ ಅಂತ ಅನ್ನುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಏನಾಗುತ್ತೆ ಅಂದ್ರೆ ಒಂದು ಈ ಹುಡುಗಿ ಏನ್ ಮಾಡುತ್ತೆ, ಈ ಕರಾಟೆ ತುಂಬಾ ಇಷ್ಟ ಆಗ್ಬಿಟ್ಟು ಈ ಹುಡುಗಿ ಅವ್ರ ತಂದೆ ಹೇಳುತ್ತೆ, ನನ್ಗೆ ಕರಾಟೆ ಅನ್ನೋದು ತುಂಬಾನೇ ಇಷ್ಟ ಆಗಿದೆ, ಸೊ ನಾ ಕರಾಟೆಯಲ್ಲೇ ಒಂದು ಕೆರಿಯರ್ ಮಾಡ್ಕೊಳ್ತೀನಿ, ನಾನು ಅಲ್ಲೇ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಕಾಂಪಿಟೇಷನ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಪ್ರತಿಯೊಂದು ಕಾಂಪಿಟೇಷನ್ ಅಲ್ಲೂ ಇವಳೆ ಗೆದ್ದು ಮನೆಗೆ ಬಹುಮಾನ ತರ್ತಿರ್ತಾಳೆ. ಬಟ್ ಒಂದ್ಸತಿ ಏನಾಗುತ್ತೆ ಅಂದ್ರೆ ಒಂದ್ ಕಾಂಪಿಟೇಷನ್ ಅಲ್ಲಿ ಸೋತ್ ಹೋಗ್ತಾಳೆ. ಸೊ ಅದು ತುಂಬಾ ಬೇಜಾರಾಗುತ್ತೆ ಆ ಹುಡುಗಿಗೆ. ಹಾಗೆ ಮಲ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಆ ತಂದೆ ಬಂದು ಹೇಳ್ತಾರೆ, ಒಂದೊಂದ್ಸತಿ ಈ ತರ ಆಗುತ್ತೆ, ನೀನ್ ಬೇಜಾರ್ ಮಾಡ್ಕೊಳ್ಬೇಡ, ನಾನು ಒಂದ್ಸತಿ ಹೀಗೆ ಆಗಿತ್ತು, ನಾನು ಪ್ರತಿಯೊಂದು ಗೇಮ್ ಅಲ್ಲಿ ಗೆಲ್ತಿದ್ದೆ, ಬಟ್ ಫಸ್ಟ್ ಟೈಮ್ ಒಬ್ಬರ ಜೊತೆ ನಾನು ಸೋತಿದ್ದೆ ನನ್ನ ಕರಾಟೆಯಲ್ಲಿ, ಬಟ್ ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್, ನೀನ್ ನನ್ನ ಮಗಳು, ಅದಾದ್ಮೇಲೆ ನಾನು ಎಲ್ಲೂ ಸೋತಿಲ್ಲ, ಸೊ ನೀನು ಸೋಲಲ್ಲ, ಡೋಂಟ್ ವರಿ ಅಂತ ಹೇಳ್ತಾರೆ ಮಗಳಿಗೆ. ಸೊ ಮಗಳು ಅದನ್ನ ಕೇಳಿ ಸರಿ ಆಯ್ತು ಅಂದ್ಬಿಟ್ಟು ನೆಕ್ಸ್ಟ್ ಮತ್ತೆ ಪಾರ್ಟಿಸಿಪೇಟ್ ಮಾಡುತ್ತೆ, ಗೆಲ್ತಾನೆ ಹೋಗುತ್ತೆ. ಅದಾದ್ಮೇಲೆ ಒಂದ್ಸತಿ ಊಟಕ್ಕೆ ಕೂತಾಗ ಅವ್ರ ಚಿಕ್ಕಪ್ಪ ಹೇಳ್ತಾರೆ, ನಿಂಗೆ ನಿಮ್ ತಂದೆ ಹೇಳಿರ್ಬಹುದಲ್ಲ, ಒಂದು ಕರಾಟೆ ಕಾಂಪಿಟೇಷನ್ ಅಲ್ಲಿ ನಾನು ಸೋತಿದ್ದೆ ಅಂತ, ಅದು ಯಾರ ಜೊತೆ ಗೊತ್ತಾ ಅಂತ ಹುಡುಗಿ ಕೇಳ್ತಾರೆ. ಆ ಹುಡುಗಿ ಯಾರು ಅಂದಾಗ ಅದು ಬೇರೆ ಯಾರು ಅಲ್ಲ, ನಿಮ್ಮಮ್ಮ ಅಂತ ಹೇಳ್ತಾರೆ. ಸೊ ಅದನ್ನ ಕೇಳಿ ಹುಡುಗಿಗೆ ತುಂಬಾನೇ ಒಂಥರ ಖುಷಿ ಆಗುತ್ತೆ, ಮತ್ತೆ ಶಾಕ್ ಕೂಡ ಆಗುತ್ತೆ. ಯಾಕಂದ್ರೆ ಅವ್ರ ಅಮ್ಮ ಕೂಡ ಕರಾಟೆಯಲ್ಲಿ ಚಾಂಪಿಯನ್ ಇರ್ತಾರೆ ಅನ್ನೋದು ಅವಳಿಗೆ ಅವ್ರ ಚಿಕ್ಕಪ್ಪನಿಂದ ಗೊತ್ತಾಗುತ್ತೆ. ಸೊ ಅದನ್ನ ಕೇಳಿ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಅವ್ಳ ಬ್ಲಡ್ ಅಲ್ಲಿ ಅದು ಒಂದು ಕರಾಟೆ ಅನ್ನೋದು ಡೆತ್ ಹೋಗಿದೆ ಅಂತ ಆ ಹುಡುಗಿ ಕ್ಲಾರಿಟಿ ಸಿಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅವಳು ಅವ್ರ ಪಪ್ಪನ ಜೊತೆ ಹೋಟೆಲ್ಗೆ ಅಂತ ಹೋಗಿರ್ತಾಳೆ. ಹೋಟೆಲ್ಗೆ ಹೋದಾಗ ಅಲ್ಲಿ ಒಂದು ಹುಡುಗಂಗೆ ವಿಲನ್ಸ್ಗಳು ಹೊಡಿತಾ ಇರ್ತಾರೆ. ಅವ್ರ ತಂದೆ ಹೋಗಿ ಅದನ್ನ ಸ್ಟಾಪ್ ಮಾಡ್ತಾರೆ. ಅವಾಗ ವಿಲನ್ಸ್ ಕೇಳ್ತಾರೆ, ಆ ಹುಡುಗ ನಿನಗೇನಾಗ್ಬೇಕು ಅಂತ ಕೇಳ್ತಾರೆ ಅವ್ರ ತಂದೆಗೆ. ಅವಾಗ ಅವನ್ ಹೇಳ್ತಾನೆ, ನನಗೇನ್ ಆಗ್ಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವ್ ಯಾಕೆ ಆ ಹುಡುಗಂಗ್ ಹೊಡಿತಿದ್ದೀರಾ ಅಂತ ಬೈದ್ಬಿಟ್ಟು ಅವ್ರನ್ನ ಅಲ್ಲಿ ಅವರು ಫೈಟ್ ಮಾಡಿ ಆ ಹುಡುಗನ ಬಿಡಿಸ್ತಾರೆ. ಬಿಡ್ಸಾದ್ಮೇಲೆ ಮನೆಗೆ ಹೋಗ್ಬೇಕಾದ್ರೆ ಆ ಹುಡುಗಿ ಕೇಳುತ್ತೆ ಅವ್ರ ತಂದೆಗೆ, ನೀವ್ ಯಾಕೆ ಹೊಡಿದ್ರಿ, ಅವ್ನು ಯಾರಂತಾನೆ ನಮಗ್ ಗೊತ್ತಿಲ್ಲ, ನೀವ್ಯಾಕೆ ವಿಲನ್ಸ್ ಅವನ ಪರವಾಗಿ ನಿಂತ್ಕೊಂಡು ಆ ವಿಲನ್ಸ್ ಹೊಡಿದ್ರಿ ಅಂತ ಕೇಳಿದಾಗ ಅವ್ರ ಅಪ್ಪ ಹೇಳ್ತಾನೆ, ನಮ್ ಕಡೆಯವರು ಅಥವಾ ನಮ್ಗಾದಾಗ ಅಂತ ಫೈಟ್ ಮಾಡಬಾರ್ದು, ನಮ್ಗೆ ಸಂಬಂಧ ಇಲ್ಲ ಅಂದ್ರೂ ಕೂಡ ಅಲ್ಲಿ ಏನಾದ್ರೂ ಅನ್ಯಾಯ ಆಗ್ತಿತ್ತು ಅಂದ್ರೆ ನಾವಲ್ಲಿ ಸ್ಟ್ಯಾಂಡ್ ತಗೋಬೇಕು, ಅವರಿಗೆ ಜಸ್ಟಿಸ್ ಕೊಡಿಸ್ಬೇಕು. ನಾವು ಕರಾಟೆ ಕಲ್ತಿರೋದು ಒಂದು ನಿಯಮ, ಒಂದು ಪಾಲಿಸಿ ಇದ್ದಂಗೆ. ಸೊ ಅದನ್ನ ನಾನ್ ಫಾಲೋ ಮಾಡ್ತಾ ಇದ್ದೀನಿ, ನೀನು ಕೂಡ ಫಾಲೋ ಮಾಡು. ಎಲ್ಲೇ ಅನ್ಯಾಯ ಕಂಡ್ರು ಅದು ನಿನ್ನ ಫ್ಯಾಮಿಲಿ ಇದ್ರು ಅಥವಾ ಇಲ್ಲದೆ ಇದ್ರು ಕೂಡ ನೀನ್ ಹೋಗಿ ಸ್ಟ್ಯಾಂಡ್ ತಗೊಂಡು ಅದ್ರ ವಿರುದ್ಧ ಫೈಟ್ ಮಾಡು ಅಂತ ಮಗಳಿಗೆ ಹೇಳ್ತಾರೆ. ಸೊ ಅದನ್ನ ಕೇಳಿ ಮಗಳು ಮೈಂಡಲ್ಲಿ ಫಿಕ್ಸ್ ಆಗ್ತಾಳೆ. ಸೊ ನೆಕ್ಸ್ಟ್ ಆದ್ಮೇಲೆ ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಅವಳು ದೊಡ್ಡೋಳಾದ್ಮೇಲೆ ಬಸ್ಸಲ್ಲಿ ಹೋಗ್ತಾ ಇರ್ತಾಳೆ. ಹೋಗ್ಬೇಕಾದ್ರೆ ಅವಳ ಹಿಂದಿನ ಸೀಟಲ್ಲಿ ಒಂದು ಅಜ್ಜಿ ಕುತ್ಕೊಂಡು ಮಾತಾಡ್ತಾ ಇರುತ್ತೆ ಒಬ್ಬರ ಜೊತೆ.
ಅಳ್ಕೊಂಡು ಹೇಳ್ತಾ ಇರುತ್ತೆ, ಹಿಂಗೆ ಒಬ್ನು ಪಾಲಿಟಿಷಿಯನ್ ನಂದು ಗದ್ದೆ ಎಲ್ಲ ತಗೊಂಡ್ಬಿಟ್ಟಿದ್ದಾನೆ. ಸೊ ಇವಾಗ ಅವನಿಗೆ ಕೊಡ್ಲಿಲ್ಲ ಅಂದ್ರೆ ನನ್ನ ಫ್ಯಾಮಿಲಿಗೆ ಏನಾದರೂ ಮಾಡ್ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಸೊ ಅದ್ರ ಒರಿಜಿನಲ್ ಪೇಪರ್ ನಾನು ತಗೊಂಡು ಹೊಂಟಿದ್ದೀನಿ, ನನಗೆ ಆಪ್ಷನ್ನೇ ಇಲ್ಲ ಅಂತ ಅದು ಅಜ್ಜಿ ಹೇಳ್ತಾ ಇರುತ್ತೆ. ಸೊ ಇದನ್ನ ಕೇಳ್ಬಿಟ್ಟು ಇವಳು ಹೀರೋಯಿನ್ನು ಅಂದ್ರೆ ಅವಳೇನು ದೊಡ್ಡವಳಾಗಿರ್ತಾಳಲ್ಲ ಹುಡುಗಿ, ಅವಳು ಅವ್ರ ತಂದೆ ಹೇಳಿದ್ದನ್ನ ನೆನ್ಸ್ಕೊಳ್ತಾಳೆ. ಅಂದ್ರೆ ಎಲ್ಲೇ ಅನ್ಯಾಯ ಆದ್ರೂ ಕೂಡ ನೀನಲ್ಲಿ ಫೈಟ್ ಮಾಡಿ ಜಸ್ಟಿಸ್ ಕೊಡ್ಬೇಕು ಅಂತ. ಸೊ ನ್ಯಾಯ ಕೊಡಿಸ್ಬೇಕು ಅನ್ನೋದು ಇವಳಿಗೆ ನೆನಪಾಗ್ಬಿಟ್ಟು ಆ ಅಜ್ಜಿನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಆ ಅಜ್ಜಿ ಅಲ್ಲಿ ಪಾಲಿಟಿಷಿಯನ್ ಮನೆಗೆ ಹೋಗ್ಬಿಟ್ಟು ಅದೆಲ್ಲ ಇನ್ನೇನು ಒರಿಜಿನಲ್ ಪೇಪರ್ ಕೊಟ್ಟು ಕೊಡಬೇಕು ಅನ್ನೋ ಅಷ್ಟರಲ್ಲಿ ಇವಳು ಹೋಗಿ ಫೈಟ್ ಮಾಡ್ತಾಳೆ. ಫೈಟ್ ಮಾಡಿಬಿಟ್ಟು ಆ ಪಾಲಿಟಿಷಿಯನ್ಸ್ ಜೊತೆ ಎಲ್ಲ ಫೈಟ್ ಮಾಡಿ ಈ ಅಜ್ಜಿಗೆ ನ್ಯಾಯ ಕೊಡಿಸ್ತಾಳೆ. ಕೊಡಿಸಿ ಅದು ಒರಿಜಿನಲ್ ಪೇಪರ್ ಅವಳ ಕೈಯಾಗಿರ್ತಾಳೆ. ಅವಾಗ ಅಜ್ಜಿ ಕೇಳ್ತಾಳೆ, ನಾನು ಯಾರೋ ತಾನೆ ಹಿಂಗೆ ಮುಂಚೆನೆ ಗೊತ್ತಿತ್ತಾ ಅಂದಾಗ ಅವಳು ನಗ್ತಾಳೆ. ಹೀರೋಯಿನ್ ನಗ್ಬಿಟ್ಟು ಹೇಳ್ತಾಳೆ, ನನ್ನ ತಂದೆ ಹೇಳಿದ್ದಾರೆ ನಮಗೆ ಸಂಬಂಧ ಇದ್ರು ಇಲ್ಲದೆ ಇದ್ರು ಕೂಡ ನಾವು ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ರು, ಅದಕ್ಕೆ ನಾನು ಅದನ್ನೇ ಇಲ್ಲಿ ಮಾಡಿರೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ಜರ್ನಲಿಸ್ಟ್ ಇರ್ತಾನೆ. ಅವನು ಒಂದು ಕಂಪನಿ ಮೇಲೆ ರಿಸರ್ಚ್ ಮಾಡ್ತಾ ಇರ್ತಾನೆ. ಯಾವ್ದಂದ್ರೆ ಮೈನಿಂಗ್ ಕಂಪನಿ ಅದು. ಅದು ಏನ್ ಮಾಡ್ತಿರುತ್ತೆ ಅಂದ್ರೆ, ಆ ಕಂಪನಿ ಯಾವಾಗ್ಲೂ ಒಂದು ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಏನಾದ್ರೂ ಒಂದು ಸ್ಪಾಟ್ ಹುಡ್ಕೊಂಡು ಅಲ್ಲಿ ಅದು ಅಗ್ದ್ಬಿಟ್ಟು ಅಲ್ಲಿ ಏನ್ ರತ್ನ ಸಿಗುತ್ತಲ್ಲ ಅದು ಬೇರೆ ಕಂಟ್ರಿಗೆ ಸಪ್ಲೈ ಮಾಡ್ತಿರ್ತಾರೆ. ಸೊ ಈ ಜರ್ನಲಿಸ್ಟು ಆ ಕಂಪ್ನಿ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ. ಯಾಕಂದ್ರೆ ಒಂದು ಹಳ್ಳಿ ಇರುತ್ತೆ, ಆ ಹಳ್ಳಿ ಪಕ್ಕ ಒಂದು ಬೆಟ್ಟ ಇರುತ್ತೆ. ಆ ಬೆಟ್ಟದಲ್ಲಿ ಬೆಟ್ಟದ ಕೆಳಗಡೆ ತುಂಬಾ ಕೆಳಗಡೆ ಹೋದ್ರೆ ಅಲ್ಲಿ ತುಂಬಾ ರಕ್ತ ಸಿಗುತ್ತೆ ಅಂತ ಆ ಕಂಪನಿ ಗೊತ್ತಿರುತ್ತೆ. ಆ ಕಂಪನಿ ಗೊತ್ತಿದೆ ಅಂತ ಈ ಜರ್ನಲಿಸ್ಟಿಗೆ ಗೊತ್ತಿರೋದ್ರಿಂದ ಅವನು ಒಂದು ಕಣ್ಣಿಟ್ಟಿರ್ತಾನೆ, ಯಾವುದೇ ಕಾರಣಕ್ಕೂ ಅದನ್ನ ಅಗಿಯಕ್ ಬಿಡಬಾರ್ದು ಅಂತ. ಯಾಕಂದ್ರೆ ಆ ಬೆಟ್ಟನ ಆಗಿದ್ರೆ ಆ ಬೆಟ್ಟದಲ್ಲಿರೋ ಎಲ್ಲ ಮಣ್ಣು ಕುಸಿದ್ಬಿಟ್ಟು ಅದೇನ್ ಪಕ್ಕ ಇರೋ ಹಳ್ಳಿ ಇರುತ್ತಲ್ಲ, ಹಳ್ಳಿ ಮೇಲೆ ಬಿದ್ದು ಹೋಗಿ ಆ ಹಳ್ಳಿನೇ ಸರ್ವನಾಶ ಆಗೋ ಚಾನ್ಸಸ್ ಇರುತ್ತೆ. ಆ ಹಳ್ಳಿಲಿ ತುಂಬಾ ಜನರ ಜೀವನನೂ ಇರುತ್ತೆ. ಅದನ್ನ ಕಾಪಾಡೋಕ್ಕೋಸ್ಕರ ಈ ಜರ್ನಲಿಸ್ಟು ಫೈಟ್ ಮಾಡ್ತಾ ಇರ್ತಾನೆ. ಸೊ ಇದೆಲ್ಲನೂ ಆ ಕಂಪ್ನಿಯವರಿಗೆ ಗೊತ್ತಾಗುತ್ತೆ. ಸೊ ಆ ಕಂಪ್ನಿಯವ್ರು ಅನ್ಕೊಳ್ತಾರೆ, ಅವರು ಇಲ್ಲಿ ಮೈನಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮೊದಲು ಆ ಜರ್ನಲಿಸ್ಟನ್ನ ಕೊಲೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಸೀನ್ ನಮ್ಗೇನು ತೋರಿಸ್ತಾರೆ ಅಂದ್ರೆ, ನೆಕ್ಸ್ಟ್ ಸೀನಲ್ಲಿ ಹೀರೋ ಮತ್ತೆ ಹೀರೋ ಫ್ಯಾಮಿಲಿ ತುಂಬಾ ಹ್ಯಾಪಿಯಿಂದ ಲಂಚ್ ಮಾಡ್ತಾ ಕೂತಿರ್ತಾರೆ. ಕೂತಾಗ ಹೀರೋ ಆ ಮಗಳಿರ್ತಾಳಲ್ಲ, ಹೀರೋನ್ ಮಗಳಿಗೆ ಜಾಬ್ ಸಿಗುತ್ತೆ. ಸೊ ಅವಳು ಅದು ಫಸ್ಟ್ ಡೇ ವರ್ಕಿಂಗ್ ಇರುತ್ತೆ. ಸೊ ಅವಳು ಅಲ್ಲಿ ಜಾಬ್ ಮಾಡಬೇಕು ಅಂತ ಅವರ ಕಂಪನಿಗೆ ಹೋಗ್ತಾಳೆ. ಹೋದಾದ್ಮೇಲೆ ಏನಾಗುತ್ತೆ ಅಂದ್ರೆ, ಆ ಕಂಪ್ನಿ ಹೆಡ್ಡು ಅವನು ಈ ಹೀರೋಯಿನ್ನ ತುಂಬಾ ಕೆಟ್ಟದಾಗೆ ನೋಡ್ತಾ ಇರ್ತಾನೆ. ಆದ್ರೆ ಅದು ಹೀರೋನ್ ಮಗಳಿಗೆ ಗೊತ್ತಿರೋದಿಲ್ಲ ಫಸ್ಟ್ ಆ ಹುಡುಗಿಗೆ. ಸೊ ಅವಳೇನ್ ಅನ್ಕೊಳ್ತಾಳೆ, ಒಳ್ಳೆ ಕಂಪನಿ ಅಂತ ಜಾಯಿನ್ ಆಗ್ತಾಳೆ. ಜಾಯಿನ್ ಆಗ್ಬಿಟ್ಟು ಕೆಲಸ ಮಾಡ್ತಿರ್ತಾಳೆ. ಸೊ ಒಂದಿನ ಏನಾಗುತ್ತೆ ಅಂದ್ರೆ, ಹೀಗೆ ಕ್ಯಾಬ್ ಸರ್ವಿಸ್ ಅವ್ರ ಆಫೀಸಿಂದನೇ ಮನೆಯಿಂದ ಆಫೀಸ್ವರೆಗೂ ಕ್ಯಾಬ್ ಸರ್ವಿಸ್ ಕೂಡ ಇರುತ್ತೆ. ಸೊ ಅವಳು ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಕ್ಯಾಬಲ್ಲಿ ಬರ್ಬೇಕಾದ್ರೆ ಆ ಹೆಡ್ ಅದೇ ಕ್ಯಾಬಿಗೆ ಹತ್ಕೊಂಡ್ಬಿಟ್ಟು ಹೇಳ್ತಾನೆ, ನನ್ನ ಕ್ಯಾಬ್ ಸ್ವಲ್ಪ ಕೆಟ್ಟೋಗಿದೆ, ಅದಕ್ಕೋಸ್ಕರ ನಾನು ಈ ಕ್ಯಾಬಲ್ಲೇ ಬರ್ತಾ ಇದ್ದೀನಿ ಇವತ್ತು ಅಂತ ಹೇಳ್ತಾನೆ. ಅವಳು ಸರಿ ಆಯ್ತು ಅಂತ ಹೇಳ್ತಾಳೆ. ಸೊ ಕ್ಯಾಬಲ್ಲಿ ಕೂತಾಗ ಅವಳ ಜೊತೆ ಸ್ವಲ್ಪ ಮಿಸ್ಬಿಹೇವ್ ಮಾಡ್ತಾನೆ ಅವನು ಹೆಡ್ಡು. ಸೊ ಇದನ್ನ ನೋಡಿ ಆ ಹುಡುಗಿಗೆ ಕೋಪ ಬಂದು ಆ ಹುಡುಗಿ ಅವನಿಗೆ ಹೊಡಿತಾಳೆ ಕಾರಲ್ಲೇ. ಏನಾಗುತ್ತೆ, ಇನ್ನೊಂದು ಸೀನ್ ಏನ್ ತೋರಿಸುತ್ತಾರೆ ಅಂದ್ರೆ, ನಾನೇನ್ ಜರ್ನಲಿಸ್ಟ್ ಒಂದು ಕಂಪ್ನಿ ಮೇಲೆ ರಿಸರ್ಚ್ ಮಾಡ್ತಿರ್ತಾರೆ ಅಂತ ಹೇಳಿದ್ನಲ್ಲ, ಆ ಜರ್ನಲಿಸ್ಟ್ ನ ಕೊಲಿಸ್ಬೇಕು ಅಂತ ಆ ಕಂಪ್ನಿ ಓನರು ಒಂದಿಷ್ಟು ರೌಡೀಸ್ಗಳನ್ನ ಅವ್ರ ಮನೆಗೆ ಕಳಿಸ್ಬಿಟ್ಟು ಆ ಜರ್ನಲಿಸ್ಟ್ ಮನೆಗೆ ಹೋಗಿ ಆ ರೌಡಿಗಳೆಲ್ಲ ಅವ್ರ ಫ್ಯಾಮಿಲಿನ ಕೊಂದು ಹಾಕಿ ಹಾಗೆ ಆ ಜರ್ನಲಿಸ್ಟ್ನು ಸಾಯಿಸ್ಬಿಟ್ಟು ಈ ಕಂಪನಿ ಓನರ್ ಏನ್ ಮಾಡ್ತಾನಂದ್ರೆ, ಹೋಗ್ಬಿಟ್ಟು ಒಬ್ಬ ಪೊಲಿಟಿಷಿಯನ್ನ ಮಿನಿಸ್ಟರ್ನ ಹೋಗಿ ಮೀಟ್ ಆಗ್ಬಿಟ್ಟು ಹೇಳ್ತಾನೆ, ಹೀಗೆ ನಾನು ಹಳ್ಳಿ ಪಕ್ಕ ಇರೋ ಬೆಟ್ಟದಲ್ಲಿ ಮೈನಿಂಗ್ ಇದೆ ಅಂತ ನಂಗೆ ತಿಳಿದು ಬಂತು. ಸೊ ನಾನು ಮೈನಿಂಗ್ ಮಾಡಬೇಕು ಅನ್ಕೊಂಡಿದ್ದೀನಿ. ನಾನು ಮೈನಿಂಗ್ ಮಾಡಿದ್ರೆ ಆ ಬೆಟ್ಟ ಕುಸಿದು ಹೋದ್ರೆ ಅಲ್ಲಿ ಇರೋ ಒಂದು ಹಳ್ಳಿನ ಎಲ್ಲ ಜನ ಕೂಡ ಸತ್ತು ಹೋಗ್ತಾರೆ. ಸೊ ನನಗೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ನಾನು ನಿಮ್ಗೆ ಹೆಲ್ಪ್ ಕೇಳಕ್ ಬಂದೀನಿ. ಆ ಥರ ಆದರೆ ಅದು ಯಾವುದು ನನ್ನ ಮೇಲೆ ಬರೋದ ಹಾಗೆ ನೀವು ನೋಡ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆ ಮಿನಿಸ್ಟರ್ ಹೇಳ್ತಾನೆ, ಸರಿ ಆಯಿತು, ನಾನು ಒಪ್ಕೊಳ್ತೀನಿ, ಆದರೆ ನನಗೆ ಲಂಚ ಕೊಡಬೇಕಾಗುತ್ತೆ, ನೀವು ಅದನ್ನೆಲ್ಲ ನಾನು ನೋಡ್ಕೋಬೇಕು ಅಂದರೆ ಅಂತ ಹೇಳ್ತಾನೆ. ಆ ಕಂಪ್ನಿ ಓನರು ಸರಿ ನಿಮ್ಗೆ ಎಷ್ಟು ಬೇಕು ಹೇಳಿ ಅಷ್ಟು ನಾನು ಕೊಡ್ತೀನಿ ಅಂತ ಒಪ್ಕೊಳ್ತಾನೆ. ಸೊ ಮಿನಿಸ್ಟರ್ ಹೇಳ್ತಾನೆ, ನನಗೆ ನಿಯರ್ಲಿ 1000 ಕೋಟಿ 1000 crore ಅಷ್ಟು ನನಗೆ ಲಂಚ ಬೇಕು, 1000 ಕೋಟಿ ನಂಗೆ ಲಂಚ ಕೊಟ್ರೆ ನಾನು ಇದನ್ನ ಒಪ್ಕೊಳ್ತೀನಿ ಈ ಡೀಲ್ನ ಅಂತ ಹೇಳ್ತಾರೆ. ಅದಕ್ಕೆ ಕಂಪನಿ ಓನರು ಸರಿ ಆಯ್ತು ಅಂತ ಒಪ್ಕೊಂಡು ಬಂದ್ಬಿಟ್ಟು ಅವನ ಮ್ಯಾನೇಜರ್ಗೆ ಹೇಳ್ತಾನೆ,
ಹೀಗೆ ಈ ಕೆಲಸ ಆಗಬೇಕು, ಈ ಪ್ರಾಜೆಕ್ಟ್ ಮುಗಿಬೇಕು ಅಂದ್ರೆ ನಾವು ಫಸ್ಟು ಆ ಮಿನಿಸ್ಟರ್ಗೆ 1 crore 1,000 crore ಲಂಚ ಕೊಡ್ಬೇಕಂತೆ. ಸೊ ನನ್ನ ಹತ್ರ ಇವಾಗ ವೈಟ್ ಅಲ್ಲಿ ಇಲ್ಲ, ಸೊ ಬ್ಲ್ಯಾಕ್ ಅಲ್ಲಿ ಇದೆ. ಸೊ ಅದನ್ನ ನಾನು ದುಬೈಗೆ ಕಳಿಸ್ಬಿಟ್ಟು ಅದನ್ನ ವೈಟ್ ಗೆ ಟ್ರಾನ್ಸ್ಫರ್ ಮಾಡಿ ಇದನ್ನ ಆ ಮಿನಿಸ್ಟರ್ಗೆ, ಅದರಲ್ಲಿ 1,000 crore ಒಂದು ಮಿನಿಸ್ಟರ್ಗೆ ಕಳಿಸ್ಬಿಡು ಅಂತ ಅವ್ರ ಮ್ಯಾನೇಜರ್ಗೆ ಹೇಳ್ತಾನೆ ಕಂಪನಿ ಓನರು. ಸೊ ಈ ಮ್ಯಾನೇಜರು ಒಪ್ಕೊಂಡ್ಬಿಟ್ಟು ಹೋಗಿ ಆ ಬ್ಲ್ಯಾಕ್ ಮನಿನ ದುಬೈಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಸೊ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅಲ್ಲಿ ಒಂದು 1,000 crore ಒಬ್ನು ಆ ಬ್ಲ್ಯಾಕ್ ಮನಿನ ತಗೊಂಡು ವೈಟ್ ಮನಿಗೆ ಕನ್ವರ್ಟ್ ಮಾಡಿಬಿಟ್ಟು ಅದನ್ನ ಕಳಿಸ್ಬೇಕು ಆ ಮಿನಿಸ್ಟ್ರಿಗೆ ಅಂತಂದ್ರೆ ಅದಕ್ಕೂ ಮುಂಚೆ ಕಂಪ್ನಿ ಮ್ಯಾನೇಜರ್ಗೆ ಆ ವ್ಯಕ್ತಿ ಹೇಳ್ತಾನೆ, ನಾನು ಹಿಂಗೆ ಒಂದು ನೋಟ್ ಕೊಡ್ತೀನಿ, ಇದು ಒಂಥರ ಕೋಡ್ ತರ, ಈ ನೋಟನ್ನ ನೀನು ಹೋಗಿ ಆ ವ್ಯಕ್ತಿ ಕೊಟ್ರೆ ಆ ವೈಟ್ ಮನಿ ಏನಿರುತ್ತಲ್ಲ ಅದು ಆ ಮಿನಿಸ್ಟರ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಇದನ್ನ ಬಂದ್ಬಿಟ್ಟು ಇವನು ಆ ಕಂಪನಿ ಓನರ್ಗೆ ಹೇಳ್ತಾನೆ, ಇನ್ಫಾರ್ಮ್ ಮಾಡ್ತಾನೆ. ಸೊ ಆ ಕಂಪನಿ ಓನರ್ ಏನ್ ಮಾಡ್ತಾನೆ ಅಂದ್ರೆ ಈ ನೋಟನ್ನ ಹೋಗ್ಬಿಟ್ಟು ನಾನು ಒಬ್ಬ ಡಾನ್ ಹೇಳ್ತೀನಿ, ಆ ಡಾನ್ಗೆ ಕೊಡು, ಅವನು ಅದನ್ನ ಹೋಗ್ಬಿಟ್ಟು ಆ ವ್ಯಕ್ತಿಗೆ ಕೊಟ್ಟು ವೈಟ್ ಮನಿನ ಮಿನಿಸ್ಟರ್ ಟ್ರಾನ್ಸ್ಫರ್ ಆಗೋ ತರ ನೋಡ್ಕೊಳ್ತಾನೆ ಅಂತ ಕಂಪನಿ ಓನರ್ ಹೇಳ್ತಾನೆ. ಸೊ ಆ ಡಾನು ಆ ದುಡ್ಡನ್ನ ತಗೊಂಡು ಹೋಗ್ತಾ ಇರ್ತಾನೆ. ನೈಟ್ ಆಗಿರುತ್ತೆ. ಸೊ ಹೋಗ್ಬೇಕಾದ್ರೆ ಅವನಿಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗುತ್ತೆ. ಸೊ ಆಕ್ಸಿಡೆಂಟ್ ಆದ್ಮೇಲೆ ಆ ಡಾನ್ ನ ಹೋಗಿ ಹಾಸ್ಪಿಟಲ್ ಅಲ್ಲಿ ಹಾಕ್ತಾರೆ. ಹಾಸ್ಪಿಟಲ್ ಹಾಕಿದಾಗ ಡಾಕ್ಟರ್ಸ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ಆಸ್ ಯೂಶುವಲ್. ಸೊ ಆ ಪೊಲೀಸರು ಬಂದು ನೋಡಿದಾಗ ಅದು ಬೇರೆ ಯಾರು ಇರಲ್ಲ, ಅವನು ದೊಡ್ಡ ಡಾನ್ ಇರ್ತಾನೆ, ಅವನ್ನೇ ಇವ್ರು ಹುಡುಕ್ತಾ ಇರ್ತಾರೆ. ಸೊ ಅವ್ನು ಸ್ಟ್ರಿಕ್ಟ್ ಪೊಲೀಸ್ ಇರ್ತಾನಲ್ಲ, ಸೊ ನಾ ಹೇಗಾದ್ರೂ ಕಾಪಾಡ್ಕೊಂಡು ಇವನ್ನ ಅರೆಸ್ಟ್ ಮಾಡ್ಬೇಕು ಅಂತ ಅವ್ನು ಡಿಸೈಡ್ ಮಾಡ್ತಾನೆ. ಸೊ ಇದೆಲ್ಲ ಆ ಕಂಪ್ನಿ ಓನರಿಗೆ ಗೊತ್ತಾಗ್ಬಿಟ್ಟು ಆ ನೋಟ್ ಏನ ಅವನ ಕಡೆ ಇರುತ್ತಲ್ವಾ, ಈಗ ಆ ನೋಟ್ ಏನಾದ್ರೂ ಇವನ್ ತಗೊಳ್ಳಿಲ್ಲ ಅಂದ್ರೆ ಇವನ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅದು ಆ ಮಿನಿಸ್ಟರ್ ದುಡ್ಡು ಆ ಒಂದು ನೋಟಿಂದನೇ ಡಿಸೈಡ್ ಆಗೋದಿರುತ್ತೆ. ಸೊ ಅದಕ್ಕೋಸ್ಕರ ಇವನು ಒಂದಿಷ್ಟು ರೌಡೀಸ್ಗಳನ್ನ ಕಳಿಸ್ಬಿಟ್ಟು ಹೇಳ್ತಾನೆ, ಹೇಗಾದ್ರೂ ಮಾಡಿ ಆ ಕೋಡಿರೋ ದುಡ್ಡನ್ನ ಒಂದು ನೋಟನ್ನ ಎತ್ಕೊಂಡ್ ಬನ್ನಿ ಅಂತ ಕಳಿಸ್ತಾರೆ. ಸೊ ಇವರೆಲ್ಲ ಹುಡುಗರು ಹೋಗಿ ಡಾನ್ ಹತ್ರ ಇಸ್ಕೊಳ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿ ಪೊಲೀಸ್ ಅವ್ರನ್ನ ಕಾಯ್ಕೊಂಡು ನಿಂತಿರ್ತಾರೆ. ಅವಾಗ ಆ ಪೊಲೀಸ್ ಹೇಳ್ತಾನೆ, ನೀವೇನಾದ್ರೂ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾನು ಇವ್ಗೆ ಇಲ್ಲೇ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಹೇಳಿದಾಗ ಆ ಹುಡುಗರೆಲ್ಲ ಅಲ್ಲಿಂದ ಎಲ್ಲಿ ಇವನ್ನ ಸಾಯಿಸ್ಬಿಡ್ತಾರೆ ಅನ್ಕೊಂಡು ಓಡ್ ಹೋಗ್ತಾರೆ. ಓಡೋದಾಗ ಇವನ್ ಏನ್ ಮಾಡಿರ್ತಾನಂದ್ರೆ ಪೊಲೀಸು ಇವ್ರು ಓಡೋಗ್ಬೇಕು ಅಂತ ಹೆದರ್ಸಕ್ಕೆ ಇವನ್ ಡಾನ್ ಕಾಲ್ಗೆ ಶೂಟ್ ಮಾಡಿರ್ತಾನೆ. ಸೊ ಅದನ್ನ ನೋಡಿ ಹುಡುಗರೆಲ್ಲ ಓಡ್ ಹೋಗಿರ್ತಾರೆ. ಸೊ ಓಡ್ ಹೋದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇವನು ಏನ್ ವಿಲನ್ ಡಾನ್ ಇರ್ತಾನಲ್ವಾ, ಅವ್ನ ಕಾಲಿಗೆ ಪೆಟ್ಟಾಗಿರುತ್ತಲ್ವಾ, ನೆಕ್ಸ್ಟ್ ಡೇ ಅವ್ನ್ ಕಾನ್ಶಿಯಸ್ ಬರುತ್ತೆ. ಕಾನ್ಶಿಯಸ್ ಬಂದಾಗ ಅವ್ನ್ ಗೊತ್ತಾಗುತ್ತೆ ನಾನು ಹಾಸ್ಪಿಟಲ್ ಇದ್ದೀನಿ, ಇಲ್ಲ ಎಸ್ಕೇಪ್ ಆಗ್ಬೇಕು, ಇಲ್ಲಾಂದ್ರೆ ಪೊಲೀಸರು ನನ್ನ ಹಿಡ್ದಾಕ್ತಾರೆ ಅನ್ಕೊಂಡು ಅವನು ಹಾಸ್ಪಿಟಲ್ ಇಂದ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆದಾಗ ಈ ಕಡೆ ಏನಾಗುತ್ತೆ ಅಂದ್ರೆ ಈ ಕಂಪ್ನಿ ಓನರು ಇನ್ನೊಬ್ಬ ಲೋಕಲ್ ಡಾನ್ಗೆ ಆ ಊರಿನ ಲೋಕಲ್ ಡಾನ್ಗೆ ಕಾಲ್ ಮಾಡಿ ಹೇಳ್ತಾನೆ, ಏನಂದ್ರೆ ಈ ತರ ಅವ್ನ್ಗೆ ಹೇಳಿದ್ದೆ, ಬಟ್ ಅವನು ಈ ತರ ಸಿಗಾಕೊಂಡಿದ್ದಾನೆ, ನೀನ್ ಹೋಗಿ ಹೇಗಾದ್ರೂ ಅವನ್ನ ಕಾಪಾಡು ಅಂತ ಹೇಳ್ತಾರೆ. ಅವನ ಹತ್ರನೇ ಆ ನೋಟ್ ಇರೋದು ಅಂತ ಇವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಕಂಪ್ನಿ ಓನರು. ಅವಾಗ ಇವನು ಸರಿ ಆಯ್ತು ಅಂತ ಅನ್ನೋಷ್ಟರಲ್ಲಿ ಡಾನು ಅವನ ಹತ್ರ ಬರ್ತಾನೆ. ಸೊ ಅವರು ಹೇಳ್ತಾರೆ, ನಿನ್ನ ಹತ್ರ ನೋಟ್ ಇದೆ ಅಲ್ವಾ ಅಂತ ಸೇಫ್ ಆಗಿ, ಇವಾಗ ತಾನೇ ಅವ್ನು ನನ್ ಕಾಲ್ ಮಾಡಿ ಹೇಳಿದ ಅಂದಾಗ ಇವನು ಹೇಳ್ತಾನೆ, ಎಲ್ಲ ನನ್ನ ಹತ್ರ ಸೇಫ್ ಆಗಿದೆ, ಬಟ್ ನನ್ನ ಕಾಲಿಗೆ ತುಂಬಾ ನೋವಾಗಿದೆ, ಸೊ ಇದಕ್ಕೆ ನಾ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಹೇಳಿದಾಗ ಒಬ್ಬ ಡಾಕ್ಟರ್ ಅವ್ನು ಕರೆಸ್ಬಿಟ್ಟು ಚೆಕ್ ಮಾಡಿಸಿದಾಗ ಅವ್ನು ಡಾಕ್ಟರ್ ಹೇಳ್ತಾನೆ, ಇಲ್ಲ ಈ ಡಾನ್ ಕಾಲ್ಗೆ ಅವ್ರು ಶೂಟ್ ಮಾಡೋದ್ರಿಂದ ಸಿವಿಯರ್ ಆಗಿ ಎಫೆಕ್ಟ್ ಆಗಿದೆ, ಇದಕ್ಕೆ ಟ್ಯಾಬ್ಲೆಟ್ಸ್ ನಾನು ಒಂದಿಷ್ಟು ಬರ್ಕೊಡ್ತೀನಿ, ಅದನ್ನ ನೀವು ತಗೊಂಡ್ರೆ ಹುಷಾರಾಗುತ್ತಾರೆ, ಇಲ್ಲಾಂದ್ರೆ ಕಂಪ್ಲೀಟ್ಲಿ ಕಾಲೇ ತೆಗಿಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿ ಡಾನ್ ಸ್ವಲ್ಪ ಹೆದರ್ಕೊಂಡು ಇನ್ನೊಬ್ಬ ಲೋಕಲ್ ಡಾನ್ ಹೇಳ್ತಾನೆ, ಸರಿ ನನ್ಗೆ ಇಷ್ಟು ಟ್ಯಾಬ್ಲೆಟ್ಸ್ ನೀನ್ ಹೆಂಗಾದ್ರೂ ತರಿಸ್ಕೊಡು, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಈ ಟ್ಯಾಬ್ಲೆಟ್ ತಗೊಂಡು, ಅಷ್ಟರಲ್ಲಿ ನೀನು ಈ ನೋಟ್ ಏನಿದೆ ಅವ್ನ ಪರ್ಸ್ ತೆಗೆದ್ಬಿಟ್ಟು ಹೇಳ್ತಾನೆ, ಈ ಪರ್ಸಲ್ಲಿ ಈ ನೋಟ್ ಇದೆ, ಇದನ್ನ ನೀನು ನಿನ್ ತಮ್ಮಂಗ್ ಕೊಟ್ಟು ಹೇಗಾದ್ರೂ ಮಿನಿಸ್ಟರ್ಗೆ ವೈಟ್ ಮನಿನ ರೀಚ್ ಆಗೋ ತರ ನೀನ್ ಮಾಡು ಅಂತ ಅವನು ಆ ಲೋಕಲ್ ಡಾನ್ ಹೇಳ್ತಾನೆ. ಸೊ ಹಾಗೆ ಮಾತಾಡ್ತಾ ಇವನ್ ಏನ್ ಮಾಡ್ತಾನೆ ಅಂದ್ರೆ ಆ ಲೋಕಲ್ ಡಾನು ಆ ನೋಟ್ ಇರೋ ಪರ್ಸನ್ನ ಅವ್ನ ಟೇಬಲ್ ಮೇಲೆ ಇಟ್ಟು, ಸರಿ ಆಯ್ತು ನೀನ್ ಮೊದಲು ಟ್ಯಾಬ್ಲೆಟ್ಸ್ ತಗೋ, ನಾನು ಇವಾಗ ಟ್ಯಾಬ್ಲೆಟ್ಸ್ ತರಿಸ್ತೀನಿ ಅಂತ ಒಬ್ಬ ವ್ಯಕ್ತಿ ಕರೆದ್ಬಿಟ್ಟು ಹೇಳ್ತಾನೆ, ನೀನ್ ಹೋಗಿ ಟ್ಯಾಬ್ಲೆಟ್ಸ್ ತಗೊಂಡ್ ಬಾ ಅಂತ. ಸೊ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಟ್ಯಾಬ್ಲೆಟ್ಸ್ ತರಕ್ ಹೋಗ್ತಾನೆ. ಸೊ ಅವ್ನು ಹೋಗಿರೋ ಶಾಪ್ ಯಾವ್ದಂದ್ರೆ ಬೇರೆ ಯಾರ್ದು ಅಲ್ಲ, ಹೀರೋ ಇರ್ತಾನಲ್ಲ, ಅಂದ್ರೆ ಹೀರೋನ್ ಮಗಳು ಆ ಹುಡುಗಿ ಇರ್ತಾಳಲ್ಲ, ಅವ್ರ ಚಿಕ್ಕಪ್ಪಂದೇ ಟ್ಯಾಬ್ಲೆಟ್ ಶಾಪ್ ಇರುತ್ತೆ.
ಸೊ ಅದು ಆ ಆ ಶಾಪು ಕೂಡ ಹುಡುಗಿ ಫ್ರೀ ಆದಾಗ ನೋಡ್ಕೊಳ್ತಾ ಇರ್ತಾಳೆ. ಸೊ ಆ ಹುಡುಗಿನೇ ಆ ಶಾಪಲ್ಲಿ ಇರುತ್ತೆ ಯಾವತ್ತು. ಸೊ ಇವನು ಹೋಗ್ಬಿಟ್ಟು ಆ ಟ್ಯಾಬ್ಲೆಟ್ಸ್ ಕೊಡ್ತಾನೆ. ಕೊಟ್ಬಿಟ್ಟು ನಂಗೆ ಇದು ಟ್ಯಾಬ್ಲೆಟ್ಸ್ ಕೊಡು ಅಂತ ಹೇಳ್ತಾನೆ. ಅವಾಗ ಆ ಹುಡುಗಿ ಹೇಳ್ತಾಳೆ, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಾನು ಯಾವುದು ಟ್ಯಾಬ್ಲೆಟ್ಸ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಅವಾಗ ಅವನು ರೌಡಿ ಹೇಳ್ತಾನೆ, ಚಾಕು ತೋರಿಸ್ಬಿಟ್ಟು ನೀನು ಇವಾಗ ಕೊಡ್ತೀಯಾ ಅಥವಾ ಏನ್ ಮಾಡ್ತೀಯಾ ಅಂದಾಗ ಅವಳು ಕೋಪ ಬರುತ್ತೆ. ಆದ್ರೂ ಅವ್ರ ಅಮ್ಮ ಹೇಳಿರ್ತಾರೆ, ಹುಡುಗಿ ಅಮ್ಮ, ತುಂಬಾನೇ ಜಗಳಾಡ್ಬೇಡ, ನೀನ್ ಹುಡುಗಿ ಆಗ್ತೀಯ, ನೀನ್ ಮದ್ವೆ ಆಗಿ ಸಂಸಾರ ಮಾಡ್ಬೇಕು, ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಿರು ಅಂತ ಫಸ್ಟ್ಗೆ ವಾರ್ನ್ ಮಾಡಿರ್ತಾರೆ. ಸೊ ಇದನ್ನ ನೆನ್ಪು ಮಾಡ್ಕೊಂಡು ಆ ಹುಡುಗಿ ಸುಮ್ಮನೆ ಆಗುತ್ತೆ. ಆಗ್ಬಿಟ್ಟು ಅವ್ರಿಗೇನ್ ಟ್ಯಾಬ್ಲೆಟ್ಸ್ ಬೇಕು ಕೊಟ್ಟು ಕಳ್ಸಿದ್ರೆ ಆಯ್ತು ಅಂತ ಆ ಟ್ಯಾಬ್ಲೆಟ್ಸ್ ನ ಕೊಟ್ಟು ಕಳಿಸ್ತಾಳೆ. ಅವನೇನ್ ಮಾಡ್ತಾನೆ ಅಂದ್ರೆ ರೌಡಿ ಸುಮ್ಮನೆ ಟ್ಯಾಬ್ಲೆಟ್ಸ್ ತಗೊಂಡು ಹೋಗೋದು ಬಿಟ್ಟು ಅವಳ ಕೊರಳಲ್ಲಿ ಗೋಲ್ಡ್ ಚೈನ್ ನೋಡ್ತಾನೆ. ನೋಡ್ಬಿಟ್ಟು ಅವ್ನ್ ಬಂದು ಕೇಳ್ತಾನೆ, ಆ ಗೋಲ್ಡ್ ಚೈನ್ ನ ಕೊಡು ಅಂತ. ಸೊ ಅವಳು ನನ್ ಕೊಡಲ್ಲ ಅಂದಾಗ ಅವ್ನ ಅದನ್ನ ಕಿತ್ಕೋಬೇಕಂತ ಹೋಗ್ತಾನೆ. ಅವಾಗ ಹುಡುಗಿಗೆ ತುಂಬಾ ಕೋಪ ಬಂದು ಅವಳು ಹೇಗಿದ್ರು ಕರಾಟೆ ಕಲ್ತಿರ್ತಾಳಲ್ಲ, ಅವನ ಮೇಲೆ ಫೈಟ್ ಆಡ್ತಾಳೆ. ಫೈಟ್ ಆದ್ಮೇಲೆ ಪೊಲೀಸರಿಗೆ ಕರೆಸ್ಬಿಟ್ಟು ಅವನ್ಗೆ ರೌಡಿನ ಅವ್ರ ಕೈ ಕೊಡ್ತಾಳೆ. ಕೊಟ್ಟಾದ್ಮೇಲೆ ಮೊದ್ಲೇ ಅವನು ಸ್ಟ್ರಿಕ್ಟ್ ಪೊಲೀಸ್ ಇರೋದ್ರಿಂದ ಅವನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ. ಸೊ ಕರ್ಕೊಂಡು ಹೋದಾಗ ಅವ್ನ್ ರೌಡಿ ಏನ್ ಮಾಡ್ತಾನೆ ಅಂದ್ರೆ, ನಾವು ವಾಶ್ರೂಮ್ ಯೂಸ್ ಮಾಡ್ಬೇಕು ಅಂತ ನೆಪ ಹೇಳ್ಬಿಟ್ಟು ಆ ಲೋಕಲ್ ಡೌನ್ ಇರ್ತಾನಲ್ಲ, ಅವನ್ ಕಾಲ್ ಮಾಡಿ ಹೇಳ್ತಾನೆ, ಹಿಂಗೆ ನಾನು ಸಿಗಾಕೊಂಡಿದ್ದೀನಿ. ಆ ಲೋಕಲ್ ಡೌನ್ ಅವನ ಹತ್ರ ಇರೋ ಎಲ್ಲ ರೌಡೀಸ್ಗಳನ್ನ ಅವ್ರ ಮನೆಗೆ ಕಳಿಸ್ತಾನೆ, ಅವ್ರ ಫ್ಯಾಮಿಲಿನ ಸಾಯಿಸ್ ಬನ್ನಿ ಅಂತ. ಸೊ ಈ ಕಡೆ ಏನಾಗುತ್ತೆ ಅಂದ್ರೆ, ನೆಕ್ಸ್ಟ್ ಸೀನ್ ಅಲ್ಲಿ ಈ ರೌಡೀಸ್ಗಳೆಲ್ಲ ಅವ್ರ ಮನೆಗೆ ಹೋಗ್ತಾನೆ. ಸೊ ಆ ರೌಡೀಸ್ ಅಲ್ಲಿ ಈ ಲೋಕಲ್ ಡೌನ್ ತಪ್ಪ ಕೂಡ ಅವ್ರ ಜೊತೆ ಹೋಗಿರ್ತಾನೆ. ಸೊ ಹೋಗ್ಬಿಟ್ಟು ಅವರೆಲ್ಲ ಅವ್ರ ಮನೆಗೆ ಹೋಗಿ ಹೈಡ್ ಆಗಿರ್ತಾರೆ ಸಾಯಿಸ್ಬೇಕು ಅಂತ. ಇವ್ರೇನು ಈ ಕಡೆ ಹೀರೋ ಮತ್ತೆ ಹೀರೋನ್ ಹೆಂಡತಿ ಮತ್ತೆ ಮಗಳು ಅವರೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿರ್ತಾರೆ. ಈಗ ಇದು ಇರೋದ್ರಿಂದ ನಾವು ಅಲರ್ಟ್ ಆಗಿರ್ಬೇಕು ಅಂತ ಮಾತಾಡ್ಕೊಂಡು ಫ್ರೆಶ್ ಅಪ್ ಆದ್ರೆ ಆಯ್ತು ಅಂತ ಹುಡುಗಿ ಫ್ರೆಶ್ ಅಪ್ ಆಗಕ್ಕೆ ಹೋಗಿರುತ್ತೆ. ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ ಬರ್ಬೇಕಾದ್ರೆ ಇವ್ರೇನ್ ರೌಡೀಸ್ಗಳು ಬಂದಿರ್ತಾರೆ, ಅವ್ರು ಸಡನ್ ಆಗಿ ಇವ್ರ ಮೇಲೆ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹೇಗಿದ್ರು ಇವ್ರು 3 ಜನಕ್ಕೂ ಕರಾಟೆ ಗೊತ್ತಿರೋದ್ರಿಂದ, ಕರಾಟೆ ಫ್ಯಾಮಿಲಿ ಇರೋದ್ರಿಂದ ಫೈಟ್ ಮಾಡ್ತಾರೆ. ಫೈಟ್ ಮಾಡಿಸಿ ಆ ಫೈಟ್ ಮಾಡೋದ್ರಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವೊಬ್ಬರನ್ನ ಇವ್ರು ಸಾಯಿಸ್ಬಿಡ್ತಾರೆ. ಸಾಯಿಸಿದಾಗ ಅವನ ಹೆಂಡತಿ ಕಿಡಿತಾಳೆ, ನಾವು ಅವ್ರು ಸಾಯಿಸ್ಬಿಟ್ವಲ್ಲ ಇಷ್ಟು ಜನರನ್ನ, ಈಗ ಪೊಲೀಸರಿಗೆ ಗೊತ್ತಾದ್ರೆ ಅರೆಸ್ಟ್ ಮಾಡ್ಬಿಡ್ತಾರೆ, ನನ್ನ ಮಗಳು ಜೀವನನೇ ಹಾಳಾಗುತ್ತೆ. ಸೊ ಬೇಡ ಬೇಡ ಈ ತರ ಆಗೋದು, ನೀವಿಬ್ರು ಇಲ್ಲಿಂದ ಹೋಗ್ಬಿಡಿ, ನಾನೇ ಸಾಯಿಸ್ದೆ ಅಂತ ಹೇಳ್ತೀನಿ ಅಂತ ಹೇಳ್ತಾಳೆ ಅಮ್ಮ. ಸೊ ಅವಾಗ ಅವನ್ ಹೀರೋ ಹೇಳ್ತಾನೆ, ಹಾಗೆಲ್ಲ ಹೇಳಕ್ ಹೋಗ್ಬೇಡ, ಇದನ್ನ ನಾವೆಲ್ಲ ಸರಿ ಮಾಡಿರೋದ್ರಿಂದ ಇದನ್ನ ನಾವೇ ಹ್ಯಾಂಡಲ್ ಮಾಡೋಣ, ಹೇಗಾದ್ರೂ ಏನಾದ್ರೂ ಯೋಚನೆ ಮಾಡೋಣ ಅಂತಂದಾಗ ಅದನ್ನ ಈ ಲೋಕಲ್ ಡೌನ್ ತಮ್ಮ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ತಿರ್ತಾನೆ. ಸೊ ಇದನ್ನ ಹೀರೋನ ಮಗಳಂತಾಳೆ, ಸರಿ ಆಯ್ತು, ಈಗ ಸತ್ತೋರ್ನೆಲ್ಲ ನಾವು ಏನಾದ್ರೂ ಮಾಡಿ ಎಲ್ಲಾದ್ರೂ ಹೂಣ್ಬಿಟ್ಟು ಹೋಗಿದ್ರೆ ಈಗ ಕೇಳ್ಸ್ಕೊಳ್ತಿದ್ದಾನಲ್ಲ ಅವ್ನ್ ಏನ್ ಮಾಡೋದು ಅಂದಾಗ ಅವನ್ ಹೆದರ್ಕೊಂಡ್ಬಿಡ್ತಾನೆ. ಸೊ ಅವನಿಗೆ ಗೊತ್ತಾಗುತ್ತೆ ನಾನು ಇಲ್ಲಿರೋದು ಇವ್ರಿಗೆ ಗೊತ್ತಾಗಿದೆ, ಇವರೆಲ್ಲ ತುಂಬಾ ಚಾಲಕಿದ್ದಾರೆ, ನನ್ನನ್ನು ಸಾಯಿಸ್ತಾರೆ ಅಂತ ಅನ್ಕೊಂಡು ಅವ್ನು ಫೈಟ್ ಮಾಡಕ್ ಹೋಗ್ತಾನೆ. ಆದ್ರೆ ಅವನು ಉಳಿಯೋಲ್ಲ, ಅವನು ಸಾಯಿಸ್ಬಿಟ್ಟು ಇವನೇನು ಹೀರೋ ಅವ್ನ ಸ್ಕೂಲ್ ಪಕ್ಕ ಒಂದು ಗುಂಡಿ ಹಾಗೆ ಮಾಡ್ಸಿರ್ತಾನಲ್ಲ ವಾಶ್ರೂಮ್ ಕಟ್ಸ್ಬೇಕು ಅಂತ, ಇವನ್ನೆಲ್ಲ ತಗೊಂಡೋಗಿ ಅಲ್ಲಿ ಹೂತ್ ಬಿಡ್ತಾನೆ. ಹೂತಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಈ ಡಾನ್ ಹೇಳ್ತಾನೆ ಲೋಕಲ್ ಡಾನ್ಗೆ, ಏನಾಯ್ತು ಕತೆ ನೋಡು ಒಂದ್ ಸ್ವಲ್ಪ, ನಿನ್ ತಮ್ಮ ಎಲ್ಲಿದ್ದಾನೆ ಏನ್ ಕತೆ ಅನ್ನೋದು ಅಂತ ಹೇಳ್ತಾನೆ. ಹೇಳ್ಬಿಟ್ಟು ಅವನು ಆ ನೋಟನ್ನ ಚೆಕ್ ಮಾಡ್ತಾನೆ. ಅವನ್ ಪರ್ಸನ ಎಲ್ಲಿದೆ ನೋಡ್ಬೇಕು ಅಂತ ಅವನ್ ಪಾಕೆಟ್ ಅಲ್ಲಿ ಕೈ ಹಾಕಿ ನೋಡಿದಾಗ ಪರ್ಸ್ ಇರೋದಿಲ್ಲ. ಅವನಿಗೆ ಶಾಕ್ ಆಗ್ಬಿಡುತ್ತೆ, ಪರ್ಸ್ ಎಲ್ಲಿದೆ, ನಾನು ನಿನಗೆ ಕೊಟ್ಟಿದ್ನೆಲ್ಲ ಏನ್ ಮಾಡಿದೆ ಅಂತ ಕೇಳಿದಾಗ ಅವನು ನಾನು ಇಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೆ ಅಂತಾನೆ ಅಂದಾಗ ಅವ್ರು ನೆನ್ಪು ಮಾಡ್ಕೊಳ್ತಾರೆ. ಅಲ್ಲಿ ಒಬ್ಬ ರೌಡಿ ಡಾನ್ ಹೇಳ್ತಾನೆ, ಅಲ್ಲಿ ಪರ್ಸ್ ಇತ್ತಲ್ಲ ಅದನ್ನ ನಿಮ್ ತಮ್ಮನೇ ತಗೊಂಡು ಹೋದ್ರು ಅಂದಾಗ ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಆ ದುಡ್ಡು ಅದೇನ್ ಕೋಡಿರೋ ಒಂದು ನೋಟ್ ಇರುತ್ತಲ್ಲ ಅದು ಆ ಪರ್ಸಲ್ಲಿ ಇರುತ್ತೆ. ಆ ಪರ್ಸನ್ನ ಈ ಲೋಕಲ್ ಡಾಲ್ ತಮ್ಮ ತಗೊಂಡು ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಇವ್ನು ಡಾನ್ ಎದ್ಕೊಂಡ್ಬಿಟ್ಟು ಹೇಳ್ತಾನೆ, ಅಯ್ಯೋ ನಿನ್ ತಮ್ಮಂಗ ಅದನ್ನ ಸೇಫ್ ಆಗಿ ಇಟ್ಕೊ ಅಂತ ಹೇಳು, ಇಲ್ಲ ಅಂದ್ರೆ ಆ ಮಿನಿಸ್ಟರ್ಗೆ ದುಡ್ಡೇ ಹೋಗ್ಲಿಲ್ಲ ಅಂದ್ರೆ ಆ ಕಂಪ್ನಿ ಓನರ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಲ್ಲ, ಇದೆಲ್ಲ ಅವನಿಗೆ ಗೊತ್ತಾದ್ರೆ ಅವ್ನು ನಮ್ಮನ್ನ ಬದುಕಕ್ ಬಿಡಲ್ಲ, ನಮ್ನೆಲ್ಲ ಸಾಯಿಸ್ಬಿಡ್ತಾನೆ ಅಂತ ಹೇಳ್ತಾನೆ. ಹೇಳ್ದಾದ್ಮೇಲೆ ಇದನ್ನ ಕೇಳಿ ಆ ಲೋಕಲ್ ಡೌನು ಸರಿ ನನ್ನ ತಮ್ಮಗೆ ಹೇಳ್ತೀನಿ ಅಂತ ಕಾಲ್ ಮಾಡ್ತಾನೆ.
ಎಷ್ಟು ಕಾಲ್ ಮಾಡಿದ್ರು ರೀಚ್ ಆಗೋದೇ ಇಲ್ಲ. ಯಾಕಂದ್ರೆ ಆಲ್ರೆಡಿ ಈ ಫ್ಯಾಮಿಲಿ, ಹೀರೋ ಇರುತ್ತಾನಲ್ಲ, ಅವನ ಫ್ಯಾಮಿಲಿ ಆಲ್ರೆಡಿ ಅವನ್ನ ಸಾಯಿಸ್ಬಿಟ್ಟು ಹೂತ್ ಹಾಕಿರ್ತಾರೆ. ಸೊ ಇದು ನಿಮ್ಗೆ ಗೊತ್ತಿರಲ್ಲ ಲೋಕಲ್ ಡಾನ್ಗೆ. ಸೊ ಅವ್ನು ಎಷ್ಟೇ ಕಾಲ್ ಮಾಡಿದ್ರು ಅವ್ನು ರೀಚ್ ಆಗಲ್ಲ. ಸೊ ಇವನಿಗೆ ಸ್ವಲ್ಪ ಭಯ ಆಗುತ್ತೆ. ಭಯ ಆಗ್ಬಿಟ್ಟು ಅವಂದು ಇನ್ನೊಂದು ರೌಡೀಸ್ಗಳಿಗೆ ಕಾಲ್ ಮಾಡಿ ಲೋಕಲ್ ರೌಡಿಗಳಿಗೆ ಕಾಲ್ ಮಾಡಿ ಹೇಳ್ತಾನೆ, ನನ್ನ ತಮ್ಮನ್ ಯಾಕೋ ಕಾಲ್ ರೀಚ್ ಆಗ್ತಿಲ್ಲ, ಸೊ ಹೋಗ್ಬಿಟ್ಟು ನೋಡಿ ಏನಾಗಿದೆ ಅನ್ನೋದು ನೋಡ್ಬಿಟ್ಟು ನಂಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾನೆ ಅವನು. ಈ ರೌಡೀಸ್ಗಳು ಸರಿ ಆಯ್ತು ಅಣ್ಣ, ನಾನು ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಏನಾಗುತ್ತೆ ಅಂದ್ರೆ ಇವ್ರೇನು ಎಲ್ಲರನ್ನು ಹೀರೋ ಮತ್ತೆ ಅವ್ರ ಫ್ಯಾಮಿಲಿ ಸೇರ್ಬಿಟ್ಟು ಎಲ್ಲರೂ ಸಾಯಿಸಿ ಹೂತಿರ್ತಾರಲ್ಲ, ಹೀರೋ ಹೇಳ್ತಾನೆ ಅವ್ರ ಮಗಳಿಗೆ, ನಡಿ ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಹೆಂಗ್ ಹೇಳೋಣ ಅಂದ್ರೆ ಪೊಲೀಸರಿಗೆ, ಈಗ ನಾವು ಹೋಗ್ಲಿಲ್ಲ ಅಂದ್ರೆ ಪೊಲೀಸರಿಗೆ ಡೌಟ್ ಬರುತ್ತೆ. ಸೊ ನಾವು ಆಸ್ ಯೂಶುವಲ್ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಹೋಗ್ಬಿಟ್ಟು ಏನು ಹೇಳೋಣ ಅಂದ್ರೆ, ನಮ್ಗೆ ಇದೆಲ್ಲ ಇಷ್ಟ ಆಗಲ್ಲ ಸರ್, ಸುಮ್ಮನೆ ರೌಡೀಸ್ಗಳ ಸವಾಸನೆ ನಮ್ಗೆ ಬೇಡ, ಸುಮ್ಮನೆ ಕಾಂಪ್ಲಿಕೇಶನ್, ನಾವು ಕಂಪ್ಲೇಂಟ್ ತಗೊಳ್ತೀವಿ ಅಂತ ಹೇಳಿಬಿಟ್ಟು ನಾವು ಈ ಕೇಸಿಂದ ಹೊರಗೆ ಬರೋಣ. ಸೊ ನಾವು ಹೊರಗೆ ಬಂದ್ರೆ ಯಾರಿಗೂ ಕೂಡ ಡೌಟ್ ಬರಲ್ಲ ನಾವು ಇವ್ರು ಸಾಯಿಸಿದ್ದು ಅಂತ ಹೇಳ್ತಾನೆ ಹೀರೋ. ಸೊ ಆ ಮಗಳು ಸರಿ ಆಯ್ತು ಅನ್ಕೊಂಡು ಅವರಿಬ್ರು ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಆ ಕಂಪ್ಲೇಂಟ್ನ ವಾಪಸ್ ತಗೊಳಕ್ಕೆ. ಸೊ ಹೋದಾಗ ಈ ಕಡೆ ಇವನೇನು ಲೋಕಲ್ ಡಾನ್ ಆ ಹುಡುಗಂಗೆ ಹೇಳಿರ್ತಾನಲ್ವಾ ರೌಡೀಸ್ಗಳಿಗೆ, ಹೋಗಿ ಚೆಕ್ ಮಾಡು ನನ್ನ ತಮ್ಮಂಗೆ ಏನಾಗಿದೆ ಅಂತ. ಸೊ ಅವ್ರು ಹೋಗ್ಬಿಟ್ಟು ಹೋಗಿ ಚೆಕ್ ಮಾಡ್ತಾರೆ. ನೋಡಿದಾಗ ಅದು ಜೀಪ್ ಏನಿರುತ್ತೆ ಅದು ಸ್ವಲ್ಪ ಹೀರೋನ್ ಮನೆಯಿಂದ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಸೊ ನಿಂತು ನೋಡ್ತಾರೆ, ಅಲ್ಲಿ ಯಾರೂ ಇರೋದಿಲ್ಲ. ಸೊ ಆದ್ರೆ ಆ ಜೀಪ್ಗೆ ಟೈರ್ಗೆ ಒಂದು ಪಂಚರ್ ಆಗಿರುತ್ತೆ ಟೈರು. ಸೊ ಪಂಚರ್ ಆದಾಗ ಸೊ ಅವ್ನು ಅನ್ಕೊಳ್ತಾನೆ, ಊಹೆ ಮಾಡ್ಕೊಳ್ತಾನೆ ಅವ್ನ ಹುಡುಗ, ಸೊ ಟೈರ್ ಪಂಚರ್ ಆಗಿದೆ ಅಂದ್ರೆ ಮೇ ಬಿ ಅವ್ರು ಇಳಿದ್ಬಿಟ್ಟು ಹೋಗಿದ್ದಾರೆ. ಸೊ ಇಳಿದು ಅವ್ರ ಮನೆಗೆ ಹೋಗಿದಾರ ಅಂತ ಅನ್ಕೊಂಡು ಅಲ್ಲಿ ಹೋಗಿ ನೋಡ್ತಾರೆ. ನೋಡಿದಾಗ ಯಾರಿಗೂ ಡೌಟ್ ಬರಬಾರ್ದು ಅಂತ ಹೀರೋನ್ ಹೆಂಡತಿ ಏನ್ ಮಾಡಿರ್ತಾಳೆ ಅಂದ್ರೆ ಸೀರಿಯಲ್ ಹಾಕೊಂಡು ನೋಡ್ಕೊಂಡು ಕೂತಿರ್ತಾಳೆ. ಸೊ ಅವ್ರು ಅನ್ಕೊಳ್ತಾರೆ ಹುಡುಗರು, ಈಗ ಏನಾದ್ರೂ ಇವರೆಲ್ಲ ನಮ್ಮ ಹುಡುಗರು ಇಲ್ಲಿ ಮನೆಗೆ ಬಂದಿದ್ರೆ ಇವರೆಲ್ಲ ಸತ್ತೋಗಿರ್ಬೇಕಿತ್ತು, ಅವಳು ಇನ್ನೂ ಮೂವಿ ನೋಡ್ತಿದ್ದಾಳೆ ಅಂದ್ರೆ ಇಲ್ಲಿ ಅವ್ರು ಯಾರು ರೀಚ್ ಆಗಿಲ್ಲ ಅಂತ ಅವನು ಒಂದು ಊಹೆ ಮಾಡ್ಕೊಳ್ತಾನೆ. ಊಹೆ ಮಾಡ್ಕೊಂಡ್ಬಿಟ್ಟು ಆ ಲೋಕಲ್ ಡಾನ್ಗೆ ಕಾಲ್ ಮಾಡಿ ಹೇಳ್ತಾನೆ, ಅಣ್ಣ ನೀವು ಕಳ್ಸಿರೋ ಹುಡುಗರು ಮತ್ತೆ ನಿಮ್ಮ ತಮ್ಮ ಯಾರು ಬಂದಿಲ್ಲ, ಯಾಕಂದ್ರೆ ಬಂದಿದ್ರು ಅಂದ್ರೆ ಆಲ್ರೆಡಿ ಅವ್ರ ಫ್ಯಾಮಿಲಿ ಎಲ್ಲ ಸತ್ತೋಗ್ಬೇಕಿತ್ತು, ಬಟ್ ಅವರು ಆರಾಮ್ಸೆ ಕುತ್ಕೊಂಡು ಸೀರಿಯಲ್ ನೋಡ್ತಿದ್ದಾರೆ. ಸೊ ಹಾಗಿದ್ರೆ ಅವ್ರ ಆ ಮನೆನೇ ರೀಚ್ ಆಗಿಲ್ಲ, ನಿಮ್ಮ ತಮ್ಮ ಅರ್ಧದಲ್ಲೇ ಹಿಂಗ್ ಪಂಚರ್ ಆಗಿ ಎಲ್ಲೋ ಇಳಿದು ಹೋಗಿದ್ದಾನೆ, ಅಥವಾ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅವನ್ನ ಅಂತ ಇವನು ಊಹೆ ಮಾಡ್ಕೊಳ್ತಾನೆ. ಊಹೆ ಮಾಡ್ಕೊಂಡಾಗ ಇವನೇನು ಅನ್ಕೊಳ್ತಾನೆ ಲೋಕಲ್ ಡಾನು, ಸರಿ ಹಾಗಿದ್ರೆ ನನ್ನ ತಮ್ಮ ಎಲ್ಲಿ ಹೋಗಿರ್ಬೋದು ಅಂತ ಈ ಡಾನ್ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಆ ಡಾನ್ ಹೇಳ್ತಾನೆ, ಇಲ್ಲ ಅದು ಏನಾಗಿದೆ ಅಂದ್ರೆ ನಿನ್ ಕಡೆ ಹುಡುಗನ್ ಪೊಲೀಸ್ ಅರೆಸ್ಟ್ ಮಾಡಿದಾರಲ್ಲ, ಅವ್ನು ಎಲ್ಲಾನು ಬಾಯಿ ಬಿಟ್ಟಿದ್ದಾನೆ. ಸೊ ಇವಾಗ ನಾನು ನಿನ್ನ ಹತ್ರ ಇದ್ದೀನಿ ಅಂತ ಗೊತ್ತಿರೋದ್ರಿಂದ ನಿನಗೆ ಡೈರೆಕ್ಟ್ಲಿ ಕೇಳಿದ್ರೆ ನೀನು ನನ್ನನ್ನು ಕಳ್ಸಲ್ಲ ಅಂತ ನಿನ್ನ ತಮ್ಮಂಗೆ ಅವನ್ನ ಅರೆಸ್ಟ್ ಮಾಡಿ ಎಲ್ಲೋ ಕೂಡಿಟ್ಟಿದ್ದಾನೆ. ಸೊ ಇದನ್ನ ಗೊತ್ತಾದ್ರೆ ನೀನು ನನ್ನನ್ನು ಬಿಡ್ತೀಯಾ ಅಂತ ಅವ್ನು ಹಾಗೆ ಮಾಡ್ತಿದ್ದಾನೆ ಅಂತ ಹೇಳಿದಾಗ ಅವ್ನು ಲೋಕಲ್ ಡಾನ್ ಅನ್ಕೊಂತಾನೆ, ಇದೆಲ್ಲ ಹೀಗೆಲ್ಲ ವರ್ಕೌಟ್ ಆಗಲ್ಲ, ನಾನು ಬಿಡಲ್ಲ ಆ ಪೊಲೀಸ್ನ ಅಂತ ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿಬಿಟ್ಟು ಹೇಳ್ತಾನೆ, ನೀನು ನನ್ನ ತಮ್ಮನ ಅರೆಸ್ಟ್ ಮಾಡಿರ್ಬೋದು, ಮೊದಲು ಅವ್ನು ಬಿಡು, ಅವ್ನು ಯಾವನ್ ಡಾನ್ ನನಗೆ ಗೊತ್ತಿಲ್ಲ, ಅವ್ನು ಎಲ್ಲಿದ್ದಾನೆ ಅನ್ನೋದು ನಂಗೆ ಗೊತ್ತಿಲ್ಲ ಅಂತ ಇವ್ನು ಸುಳ್ಳು ಹೇಳ್ತಾನೆ. ಹೇಳಿದಾಗ ಈ ಪೊಲೀಸ್ಗೆ ಕನ್ಫ್ಯೂಸ್ ಆಗುತ್ತೆ, ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ, ನಿನ್ನ ತಮ್ಮ ನನ್ನ ಹತ್ರ ಯಾಕಿರ್ತಾನೆ, ಅವ್ನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂದಾಗ ಇವ್ನು ಹೇಳ್ತಾನೆ ಲೋಕಲ್ ಡಾನು, ನೀನು ನನ್ನ ತಮ್ಮನ ಕರೆಸ್ಲಿಲ್ಲ ಅಂದರೆ ನಿನ್ನ ಹೆಂಡತಿ ಮಗನ ನಾನು ಅರೆಸ್ಟ್ ಮಾಡಿದ್ದೀನಿ, ನನ್ನ ಹತ್ರ ಇಟ್ಕೊಂಡಿದ್ದೀನಿ, ನಾನು ಅಲ್ಲೇ ಅವನ್ನ ಸಾಯಿಸ್ಬಿಡ್ತೀನಿ ನಿನ್ನ ಮಗನ ಅಂತ ಹೇಳಿದಾಗ ಪೊಲೀಸ್ ತುಂಬ ಹೆದರ್ಕೊಂಡ್ಬಿಡ್ತಾನೆ. ನಿನ್ನ ತಮ್ಮ ಯಾರು ಅನ್ನೋದೇ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ನೀನು ಯಾರು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಹೆಂಗೆ ನಿನ್ನ ತಮ್ಮನ ತಂದ್ಕೊಳ್ಳಿ, ಯಾರು ನೀನು ಕರೆಕ್ಟಾಗಿ ಹೇಳೋ ಅನ್ನೋಷ್ಟರಲ್ಲಿ ಅವ್ನು ಲೋಕಲ್ ಡಾನ್ ಕಾಲ್ ಕಟ್ ಮಾಡ್ತಾನೆ. ಅವ್ನು ಅನ್ಕೊಳ್ತಾನೆ ಲೋಕಲ್ ಡಾನು ಪೊಲೀಸ್ ನಾಟಕ ಮಾಡ್ತಿದ್ದಾನೆ ಅಂತ ಅವನ ತಮ್ಮನ ಎಲ್ಲೋ ಕೂಡಿಟ್ಬಿಟ್ಟು. ಸೊ ಈ ಕಡೆ ಏನಾಗುತ್ತೆ ಅಂದ್ರೆ ಹೀರೋ ಮತ್ತೆ ಹೀರೋನ್ ಮಗಳು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಕಂಪ್ಲೇಂಟ್ ತಗೊಳಕ್ಕೆ. ಬಟ್ ಇದೆಲ್ಲ ಅವ್ರು ಇನ್ಸಿಡೆಂಟ್ ಆಗುವಾಗ ಅವ್ರಿಬ್ರು ಅಲ್ಲೇ ಇರ್ತಾರೆ. ಸೊ ಇದನ್ನೆಲ್ಲ ನೋಡಿ ಅವರಿಗೆ ಗೊತ್ತಾಗುತ್ತೆ ಇವ್ರು ಸಾಯಿಸಿರೋದು ಒಬ್ಬ ಲೋಕಲ್ ಡಾನ್ ತಮ್ಮನ. ಸೊ ಇದು ದೊಡ್ಡದಾಗೋ ತುಂಬಾ ಚಾನ್ಸಸ್ ಇದೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಸೊ ಗೊತ್ತಾದ್ಮೇಲೆ ಕಂಪ್ಲೇಂಟ್ ಅವ್ರು ತಗೊಳ್ತಾರೆ. ತಗೊಂಡ್ಮೇಲೆ ಅವ್ನು ಪೊಲೀಸ್ ಹೇಳ್ತಾನೆ, ಸುಮ್ಮನೆ ನೀವು ಮನೆಗೆ ಹೋಗಿ, ಇಲ್ಲಿ ಆಲ್ರೆಡಿ ತುಂಬಾನೇ ಮೆಸ್ ಆಗಿದೆ, ನಮಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ, ನೀವು ಮನೆಗೆ ಹೋಗ್ಬಿಟ್ಟು ಮನೆ ರೀಚ್ ಆಗಿ ಅಂತ ಹೇಳ್ತಾರೆ. ಮನೆಗೆ ರೀಚ್ ಆಗಿ ಅಂತ ಹೇಳ್ಬಿಟ್ಟು ಈ ಕಡೆ ಪೊಲೀಸ್ ಏನು ಮಾಡ್ತಾನೆ, ನನ್ನ ಹೆಂಡತಿ ಮಕ್ಕಳು ಎಲ್ಲರಿಗೂ ಕಾನ್ಸ್ಟೇಬಲ್ಸ್ನೆಲ್ಲ ಸೇರಿಸ್ಬಿಟ್ಟು
ನನ್ನ ಹೆಂಡತಿ ಮಗುನ ಅವನು ಅರೆಸ್ಟ್ ಮಾಡಿ ಇಟ್ಕೊಂಡಿದ್ದಾನಂತೆ. ಸೊ ಅವನ ತಮ್ಮನ ನಾವು ಕೊಡ್ಲಿಲ್ಲ ಅಂದ್ರೆ ಸಾಯಿಸ್ತೀನಿ ಅಂತ ಹೇಳ್ತಿದ್ದಾನೆ. ಫಸ್ಟ್ ಆಫ್ ಆಲ್ ಅವ್ನು ಯಾರು ಅನ್ನೋದೇ ಗೊತ್ತಿಲ್ಲ, ನಾನು ಹೆಂಗೆ ಅವನ ತಮ್ಮನ ಕೊಡ್ಲಿ ಅಂತ ಫ್ರಸ್ಟ್ರೇಷನ್ ಅಲ್ಲಿ ಹೇಳ್ಬೇಕಾದ್ರೆ ಅವ್ನು ನೆನಪಾಗತ್ತೆ ಒಬ್ಬ ರೌಡಿ ಅವ್ರು ಅರೆಸ್ಟ್ ಮಾಡಿರೋದು ಅಂತ. ಆ ರೌಡಿನ ಕರ್ಕೊಂಡ್ಬಿಟ್ಟು ಅವ್ನು ಪೊಲೀಸು ಚೆನ್ನಾಗಿ ಅವ್ನು ಬಾರಿಸ್ಬಿಟ್ಟು ಯಾರು ಅವ್ನು ನಂಗೆ ಕಾಲ್ ಮಾಡಿದ್ದು ಹೇಳು ಹೇಳು ಅಂದಾಗ ಅವ್ನು ಬಾಯಿ ಬಿಡ್ತಾನೆ. ಅವಾಗ ಅವನು ಈ ತರ ರೌಡಿ, ಯಶವಂತಪುರ್ ರೌಡಿ ಡಾನ್, ಅವನು ಲೋಕಲ್ ಡಾನು. ಸೊ ಅವನ ತಮ್ಮನೇ ಈಗ ಮಿಸ್ ಆಗಿದ್ದಾನೆ, ಅವನು ಅದನ್ನೇ ನಿಮಗೆ ಕೇಳ್ತಾ ಇರೋದು ಅಂದಾಗ ಇವನು ಅಂತಾನೆ ಸರಿ ಹಾಕಿದ್ರೆ ಎಲ್ಲ ಕಾನ್ಸ್ಟೇಬಲ್ಸ್ಗೂ ಹೇಳ್ತಾನೆ ಅವ್ನ ಫೋನನ್ನ ಟ್ರೇಸ್ ಮಾಡಿ ಎಲ್ಲಿದೆ ನೋಡ್ಬಿಟ್ಟು ನಂಗೆ ಬೇಕು ಅವನು, ಇಲ್ಲಾಂದ್ರೆ ಅವನ ಹೆಂಡತಿ ಮತ್ತೆ ಮಗನ ಸಾಯಿಸ್ತಾನೆ ಅಂತ ಹೇಳ್ತಾನೆ. ಸೊ ಇದನ್ನೆಲ್ಲ ಕೇಳ್ಬಿಟ್ಟು ಹೀರೋಗೆ ಮತ್ತೆ ಅವ್ರ ಮಗಳಿಗೆ ಗೊತ್ತಾಗುತ್ತೆ ಇವಾಗ ಫೋನ್ ಟ್ರೇಸ್ ಮಾಡಿದ್ರೆ ಅದು ಅವ್ರ ಮನೇಲೇ ಇದೆ, ಸಿಗಾಕೊಳ್ತಾರೆ ಅಂತ ಇವರು ಬೇಗನೆ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಫೋನ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಬಂದ್ಬಿಟ್ಟು ನೀರಲ್ಲಿ ಬಿಸಾಕ್ತಾರೆ. ಒಂದು ಬಾವಿ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಬಿಸಾಕ್ತಾರೆ. ಸೊ ಇವರು ಪೊಲೀಸರು ಟ್ರೇಸ್ ಮಾಡಿ ನೋಡಿದಾಗ ಆ ಬಾವಿ ಅಲ್ಲಿ ಮೊಬೈಲ್ ಇರೋದು ಟ್ರೇಸ್ ಅಂತ ಗೊತ್ತಾಗುತ್ತೆ. ಅಂದ್ಕೊಂಡು ಈ ಡಾನ್ ಏನ್ ಮಾಡ್ತಾನಂದ್ರೆ ಡೈರೆಕ್ಟ್ಲಿ ಆ ಹೀರೋನ್ ಫ್ಯಾಮಿಲಿ ಮನೆಗೆ ಹೋಗ್ತಾನೆ ನೋಡ್ಬೇಕು ಅಂತ. ಸೊ ಹೋಗ್ಬಿಟ್ಟು ಆ ಮನೆ ಡೋರ್ ಬಾರಿಸಿದಾಗ ಹೀರೋಯಿನ್ ಅಮ್ಮ ಡೋರ್ ಓಪನ್ ಮಾಡಿದಾಗ ಹಿಂದ್ ನೋಡ್ತಾಳೆ. ಅವನು ಡಾನ್ ಅವ್ರ ಮನೇನ ಅಬ್ಸರ್ವ್ ಮಾಡ್ತಾನೆ, ಅಲ್ಲೆಲ್ಲ ಸ್ವಲ್ಪ ಬ್ಲಡ್ ಎಲ್ಲ ಸಿಡಿದು ಹೋಗಿರುತ್ತೆ. ಸೊ ಇದನ್ನ ನೋಡ್ಬಿಟ್ಟು ಶಾಕ್ ಆಗ್ತಾಳೆ. ಇವ್ ಡಾನಿಗೆ ಗೊತ್ತಾಗುತ್ತೆ ಇವರೇ ಅವ್ರಿಗೇನೋ ಮಾಡಿದ್ದಾರೆ ಅಂತ. ಸೊ ಅಷ್ಟರಲ್ಲಿ ಹುಡುಗಿ ಬಂದ್ಬಿಟ್ಟು ಅವ್ರ ಅಮ್ಮಂಗೆ ಹೇಳ್ತಾಳೆ, ಅಮ್ಮ ಇವನು ಅವ್ರ ರೌಡಿ ಕಡೆಯವನೇ, ಸೊ ಇವನು ನಾವು ವಿಚಾರಿಸ್ಕೋಬೇಕು ಅಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಈ ಡಾನಿಗೆ ಕನ್ಫರ್ಮ್ ಆಗುತ್ತೆ ಇವರೇ ಏನೋ ಮಾಡಿದ್ದಾರೆ ಅವನ್ಗೆ ಅಂತ. ಸೊ ಈ ಡಾನು ತುಂಬಾ ಕ್ರಿಮಿನಲ್ ಇರೋದ್ರಿಂದ, ದೊಡ್ಡ ಡಾನ್ ಇರೋದ್ರಿಂದ ಇವನು ಅವ್ರಿಬ್ರ ಜೊತೆ ಫೈಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಬಟ್ ಅವರಿಬ್ರಿಗೂ ಆಲ್ರೆಡಿ ಕರಾಟೆ ಗೊತ್ತಿರೋದ್ರಿಂದ ಅವರಿಬ್ರು ಅವನಿಗೆ ಹೊಡಿಯಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹೊಡಿಯಕ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪಕ್ಕದ ಮನೆಯವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಇವಳು ಏನ್ ಮಾಡ್ತಾಳಂದ್ರೆ ಆ ಹುಡುಗಿ ಅಮ್ಮ ಒಂದು ನ್ಯೂಸ್ ಟಿವಿ ಆನ್ ಮಾಡ್ಬಿಟ್ಟು ಜೋರಾಗಿ ಸೌಂಡ್ ಇಡ್ತಾಳೆ. ಸೊ ದಟ್ ಇವ್ರು ಫೈಟ್ ಮಾಡಿದ್ರೆ ಯಾರಿಗೂ ಕೇಳಿಸ್ಬಾರ್ದು ಪಕ್ಕದ ಮನೆಯವ್ರಿಗೆ ಅಂತ ತುಂಬಾ ಜೋರಾಗಿಟ್ಟು ಫೈಟ್ ಮಾಡ್ತಾ ಇರ್ತಾರೆ. ಸೊ ಆ ಪಕ್ಕದ ಮನೆಯವರು ಹೀರೋಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ, ಎಷ್ಟು ಜೋರಾಗಿ ಟಿವಿ ಆನ್ ಮಾಡಿದ್ದೀರಾ, ಇಷ್ಟು ನೈಟ್ ಹೊತ್ತಲ್ಲಿ ನಾವು ನಿದ್ದೆ ಮಾಡ್ತೀವಿ, ನಮ್ಗೆ ಡಿಸ್ಟರ್ಬ್ ಆಗ್ತಿದೆ, ಸ್ವಲ್ಪ ಸೌಂಡ್ ಕಮ್ಮಿ ಇಡಿ ಅಂತ ಹೇಳ್ತಾರೆ. ಹೇಳಿದಾಗ ಅವಾಗ ಹೀರೋ ಗೊತ್ತಾಗುತ್ತೆ ಯಾರೋ ನಮ್ಮ ಮನೆಗೆ ಬಂದಿದ್ದಾರೆ, ಅದಕ್ಕೋಸ್ಕರ ಇವ್ರು ಟಿವಿ ಸೌಂಡ್ ಇಷ್ಟು ಜೋರಾಗಿ ಇಟ್ಟಿದ್ದಾರೆ ಅಂತ ಇವನ್ಗೆ ಗೊತ್ತಾಗುತ್ತೆ. ಸೊ ತಕ್ಷಣನೇ ಹೀರೋ ಮನೆಗೆ ಹೋಗ್ತಾನೆ. ಹೋಗಿ ಇನ್ನೇನು ನೋಡುವಷ್ಟರಲ್ಲಿ ಡಾನು ಇವ್ರಿಬ್ರಿಗೂ ಹೊಡೆದು ತುಂಬಾನೇ ಹೊಡೆದಾಕಿರ್ತಾನೆ. ಹೊಡೆದು ಸಾಯಿಸ್ಬೇಕು ಅನ್ನೋಷ್ಟರಲ್ಲಿ ಹೀರೋ ಬಂದು ಅವ್ನ್ ಫೈಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ಫೈಟ್ ಮಾಡಿ 3 ಜನ ಸೇರಿ ಅವನ್ ಜೊತೆ ಫೈಟ್ ಮಾಡ್ತಾರೆ. ಬಟ್ ಆ ಡಾನ್ ತುಂಬಾ ತುಂಬಾನೇ ಶಕ್ತಿ ಇರುತ್ತೆ ಅವನ್ಗೆ. ಸೊ ಅವನು ತಿರುಗಿ ಅವ್ರಿಗೆ ಹೊಡಿತಾನೆ. ಹೊಡೆದಾದ್ಮೇಲೆ ಎಲ್ರು ಕೂಡ ಬಿದ್ದೋಗ್ತಾರೆ ಕೆಳಗಡೆ, ಹೀರೋ ಮತ್ತೆ ಅವನ ವೈಫ್ ಮತ್ತೆ ಆ ಹುಡುಗಿ ಅವನ ಮಗಳು ಕೂಡ. ಸೊ ಹೋಗಿ ಇನ್ನೇನೋ ಅವನು ಹೀರೋನ ವೈಫ್ನ ಸಾಯಿಸ್ಬೇಕು ಅಂತ ಡಾನ್ ಹೋಗ್ತಿರ್ತಾನೆ. ಅಷ್ಟರಲ್ಲೇ ಹೀರೋ ತಮ್ಮ ಅಂದ್ರೆ ಆ ಹುಡುಗಿ ಚಿಕ್ಕಪ್ಪ ಇರ್ತಾನಲ್ಲ, ಮೆಡಿಕಲ್ ಶಾಪ್ ಇರುತ್ತಲ್ಲ, ಅವನು ಆ ಮನೆಗೆ ಎಂಟ್ರಿ ಕೊಡ್ತಾನೆ. ಸೊ ಕೊಟ್ಟಾಗಿ ಆ ಡೋರ್ ಓಪನ್ ಮಾಡಿ ನೋಡಿದಾಗ ಆ ಡಾನ್ ಆ ಹೆಂಡತಿನ ಸಾಯಿಸ್ತಿರ್ತಾನೆ, ಹೀರೋ ಹೆಂಡತಿನ. ಸೊ ಈ ಚಿಕ್ಕಪ್ಪ ಹೋಗ್ಬಿಟ್ಟು ಅವನ ಜೊತೆ ಫೈಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ಅಲ್ಲಿ ನಮಗ್ ಗೊತ್ತಾಗುತ್ತೆ ಇವನು ಕೂಡ ಕರಾಟೆ ಸ್ಪೆಷಲಿಸ್ಟ್, ಕರಾಟೆ ಚಾಂಪಿಯನ್ ಅಂತ. ಸೊ ಟೋಟಲಿ ಇವ್ರದ್ದು ಹೋಲ್ ಫ್ಯಾಮಿಲಿನೇ ಕರಾಟೆ ಚಾಂಪಿಯನ್ಸ್ ಇರ್ತಾರೆ. ಸೊ ತುಂಬಾ ಚೆನ್ನಾಗಿ ಆ ಸೀನ್ ನ ತೋರಿಸಿದ್ದಾರೆ. ಸೊ ಅವ್ರ ಚಿಕ್ಕಪ್ಪ ಫೈಟ್ ಮಾಡ್ಬಿಟ್ಟು ಆ ಡಾನ್ ನ ಸೋಲ್ಸ್ಬಿಟ್ಟು ಕಟ್ ಹಾಕ್ತಾನೆ. ಎಲ್ರು ಸೇರಿ ಕಟ್ ಹಾಕ್ತಾರೆ ಆ ಡಾನ್ ನ. ಸೊ ಕಟ್ ಹಾಕ್ಬಿಟ್ಟು ಕೇಳ್ತಾರೆ ಅವನ್ಗೆ, ನೀ ಯಾಕೆ ಬಂದಿರೋದು ಏನು ಅಂತ ಅಂದಾಗ ಅವನು ಬಾಯ್ ಬಿಡ್ತಾನೆ ಎಲ್ಲಾನು. ಸೊ ನಾನು ನಿಮ್ಗೆ ಏನು ಮಾಡಲ್ಲ, ನನಗೆ ಜಸ್ಟ್ ಆ ನೋಟ್ ಬೇಕು, ಯಾಕಂದ್ರೆ ಈ ತರ ಡೀಲ್ ಆಗಿದೆ. ಸೊ ನನಗೆ ಆ ನೋಟ್ನ ಕೊಟ್ಬಿಡಿ ಅಷ್ಟೇ, ನಾನು ಏನು ಕೇಳಲ್ಲ ಅಂತ ಡಾನ್ ಹೇಳ್ತಾನೆ. ಹೇಳಿದಾಗ ಅವರು ಇಲ್ಲ ಫಸ್ಟ್ ನನಗೆ ಆ ಲೋಕಲ್ ಡಾನ್ ಎಲ್ಲಿದ್ದಾನೆ ಹೇಳು, ಯಾಕಂದ್ರೆ ನನಗೆ ಪೊಲೀಸ್ ಫ್ಯಾಮಿಲಿನ ರಿಲೀಸ್ ಮಾಡಿಸ್ಬೇಕು ಅಂತ ಇವ್ನು ಹೇಳ್ತಾನೆ ಹೀರೋ. ಅವಾಗ ಇವ್ನು ಹೇಳ್ತಾನೆ ಅವ್ನು ಎಲ್ಲಿದ್ದಾನೆ, ಅವ್ರನ್ನ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅವ್ರನ್ನ ಅನ್ನೋದು. ಸೊ ಹೀರೋ ಮತ್ತೆ ಅವ್ರ ಮಗಳು ಸೇರ್ಬಿಟ್ಟು ಆ ಲೋಕಲ್ ಡಾನ್ನ ಹುಡ್ಕೊಂಡು ಹೋಗ್ತಾರೆ. ಹೋಗಿ ಅವ್ರು ಸಿಗ್ತಾರೆ, ಅಲ್ಲಿ ಫೈಟ್ ಮಾಡ್ತಾರೆ. ಫೈಟ್ ಮಾಡಿಬಿಟ್ಟು ಆ ಲೋಕಲ್ ಡಾನ್ಗೆ ಹೊಡೆದ್ಬಿಟ್ಟು ಕೇಳ್ತಾರೆ, ಏನಾಗಿದೆ, ಏನಕ್ಕೆ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಏನಕ್ಕೆ ಆ ಪೊಲೀಸ್ ಫ್ಯಾಮಿಲಿನ ಅರೆಸ್ಟ್ ಮಾಡಿದ್ದೀರಾ ಏನು ಅಂತ ಕೇಳಿದಾಗ ಇವನು ಹೇಳ್ತಾನೆ, ಅದೆಲ್ಲ ನಿನಗೆ ಬೇಡವಾಗಿದ್ದ ವಿಷಯ, ನನ್ನ ತಮ್ಮನ ನೀನು ರಿಲೀಸ್ ಮಾಡಿಬಿಡು, ಆಮೇಲೆ
ಅವನ ಹತ್ರ ಒಂದು ನೋಟ್ ಇದೆ, ಅದು ತುಂಬಾನೇ ಇಂಪಾರ್ಟೆಂಟು. ಆ ನೋಟಿಂದನೇ ತುಂಬಾನೇ ಒಂದು ದೊಡ್ಡ ಪ್ರಾಜೆಕ್ಟ್ ಡೀಲ್ ಇದೆ ಅಂತ ಹೇಳ್ತಾನೆ ಈ ಲೋಕಲ್ ಡೋನು. ಅದಕ್ಕೆ ಇವನು ಹೇಳ್ತಾನೆ, ಹೀರೋ ಅಂತಾನೆ, ಯಾರಿಗೆ ಫೂಲ್ ಮಾಡ್ತಿದ್ಯಾ, ಒಂದು ನೋಟಿಂದನೇ ಒಂದು ಪ್ರಾಜೆಕ್ಟ್ ಲೀಡ್ ಹೆಂಗಾಗತ್ತೆ ಅಂದಾಗ ಅವ್ನು ಹೇಳ್ತಾನೆ, ಇವಾಗಲೇ ನೀನು ನಿಮ್ಮ ಮನೆಗೆ ಕಾಲ್ ಮಾಡಿ ಕೇಳಿ ನೋಡು ಫಸ್ಟ್ ಆ ನೋಟ್ ಇದೆ ನನ್ನ ತಮ್ಮಂದು ಪರ್ಸಲ್ಲಿ ಅಂದಾಗ ಹೀರೋ ಅವನ ತಮ್ಮ ಕಾಲ್ ಮಾಡಿ ಹೇಳ್ತಾನೆ, ಹೀಗೆ ಅವನ ನೋಟಲ್ಲಿ ಏನೋ ಒಂದು ಪರ್ಸ್ ಇದೆ ಅಂತ ಹೋಗಿ ನೋಡು ಅಂದಾಗ ಅವ್ನು ಹೋಗ್ಬಿಟ್ಟು ಅವ ಏನು ಕೊಲೆ ಮಾಡಿರ್ತಾರಲ್ಲ ಅವನ ಹತ್ರ ಹೋಗ್ಬಿಟ್ಟು ಆ ಪರ್ಸ್ನ ತೊಗೊಂಡು ಬಂದು ಹೇಳ್ತಾನೆ, ಹೌದು ಈ ಪರ್ಸಲ್ಲಿ ಒಂದು ನೋಟ್ ಇದೆ ಅಂತ ಹೇಳ್ತಾನೆ. ಹೇಳಿದಾಗ ಇವ್ನು ಹೀರೋ ಶಾಕ್ ಆಗಿಬಿಟ್ಟು ಅವ್ನು ಲೋಕಲ್ ಡಾನ್ ಕೇಳ್ತಾನೆ, ಏನದು, ಏನಕ್ಕೆ ಹಂಗೆ ಮಾಡ್ತಿದ್ದೀರಾ ಹೇಳಿ ಅಂದಾಗ ಅವ್ನು ಲೋಕಲ್ ಡೌನ್ ಹೇಳ್ತಾನೆ, ಇಲ್ಲ ಅದು ಆ್ಯಕ್ಚುಲಿ ಈ ಥರ ಪ್ರಾಜೆಕ್ಟ್ ಇದೆ, ಹೀಗೆಲ್ಲ ಮಾಡ್ತಾ ಇದ್ದಾರೆ. ಸೊ ಆ ಪ್ರಾಜೆಕ್ಟ್ ಆಗಬೇಕು ಅಂದರೆ ಫಸ್ಟು ನಾವು ಮಿನಿಸ್ಟ್ರಿಗೆ ಲಂಚ ಕೊಡಬೇಕು. ಈ ಥರ ಎಲ್ಲ ವೈಟಲ್ಲಿದೆ. ಈಗ ಕಂಪ್ನಿ ಓನರ್ಗೆ ಏನಾದರೂ ನಾವು ಈ ಥರ ನಿನ್ನ ಹತ್ರ ಸಿಕ್ಕಾಕೊಂಡಿವೆ ಗೊತ್ತಾದರೆ ಅವ್ನು ನಿಮ್ಮನ್ನು ಸಾಯಿಸ್ತಾನೆ, ನಮ್ಮನ್ನು ಸಾಯಿಸ್ತಾನೆ, ಯಾರನ್ನೂ ಬದುಕಕ್ಕೆ ಬಿಡಲ್ಲ. ಇದೆಲ್ಲ ಯಾಕಬೇಕು, ಸುಮ್ಮನೆ ಆ ದುಡ್ಡನ್ನ ನಮ್ಗೆ ಕೊಟ್ಬಿಡು, ನಾವು ನಿನ್ನ ತಂಟೆಗೆ ಬರಲ್ಲ, ನೀನು ನಮ್ಮ ತಂಟೆಗೆ ಬರಬೇಡ ಅಂತ ಹೇಳ್ತಾನೆ. ಸೊ ಇದನ್ನ ಕೇಳಿಬಿಟ್ಟು ಹೀರೋಗೆ ಶಾಕ್ ಆಗುತ್ತೆ. ಸೊ ಅವನ ಮಗಳಿಗೆ ಕೇಳ್ತಾನೆ, ಸೊ ಇವನು ಈ ಥರ ಅಂತಿದ್ದಾನೆ, ಏನು ಮಾಡೋಣ, ಆ ದುಡ್ಡು ಇವ್ರ ಕೈಯಲ್ಲಿ ಕೊಟ್ಬಿಟ್ಟು ನಾವು ಎಸ್ಕೇಪ್ ಆಗೋಣ, ಅಥವಾ ಈಗೇನಾದರೂ ನಾವು ಈ ದುಡ್ಡನ್ನ ಇವ್ರ ಕಡೆ ಕೊಟ್ಟರೆ ಈ ಪ್ರಾಜೆಕ್ಟ್ನ ಅವ್ರು ಸ್ಟಾರ್ಟ್ ಮಾಡಿದರೆ ಆಬ್ವಿಯಸ್ಲಿ ಅದು ಆ ಬೆಟ್ಟ ಕುಸಿದ್ಬಿಟ್ಟು ಎಷ್ಟೋ ಹಳ್ಳಿಗಳ ಮೇಲೆ ಬಿದ್ದು ಸತ್ತು ಹೋಗ್ತಾರೆ, ಎಷ್ಟೋ ಜನ ಸತ್ತು ಹೋಗ್ತಾರೆ. ಸೊ ಅಷ್ಟು ಜನರ ಸೇವ್ ಮಾಡೋದು ಇಂಪಾರ್ಟೆಂಟ್, ಅಥವಾ ನಮ್ಮ ಫ್ಯಾಮಿಲಿನ ನಾವು ನೋಡ್ಕೊಂಡು ಎಸ್ಕೇಪ್ ಆಗೋಣ, ನೀ ಏನು ಹೇಳ್ತೀಯ ಅದನ್ನು ಕೇಳ್ತೀನಿ ಅಂತ ಹೀರೋ ಅವನ ಮಗಳಿಗೆ ಹೇಳ್ತಾನೆ. ಹೀರೋಯಿನ್ ಹೇಳ್ತಾಳೆ ಅವಾಗ, ಯೋಚನೆ ಮಾಡ್ತಾಳೆ, ಮಾಡಿಬಿಟ್ಟು ಹೇಳ್ತಾಳೆ, ಇಲ್ಲ ನನಗೆ ಅಷ್ಟು ಜನರ ಜೀವನನೇ ಇಂಪಾರ್ಟೆಂಟು. ಸೊ ನಾವು ದುಡ್ಡು ಕೊಡಲ್ಲ, ಇವರಿಬ್ಬರನ್ನ ಸಾಯಿಸ್ಬಿಡು ಇಲ್ಲೇ ಅಂತ ಹೇಳ್ತಾಳೆ. ಸೊ ಹೇಳಿದ ತಕ್ಷಣ ಅವ ಹೀರೋ ಅಂತಾನೆ, ನೀವು ನನ್ನ ಸಾಯಿಸ್ಬೋದು, ಆದರೆ ಇದ್ರ ಹಿಂದೆ ಇರೋ ಇನ್ನೊಬ್ಬ ದೊಡ್ಡ ವ್ಯಕ್ತಿ ನೀವು ಸಾಯಿಸಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಆವಾಗ ಅವನು ಅದ್ಯಾರು ಅಂದಾಗ ಅವ ಕಂಪ್ನಿ ಓನರ್ ಹೆಸರು ಹೇಳ್ತಾನೆ. ಸೊ ನೀವು ನನ್ನ ಸಾಯಿಸಿ ಈ ಪ್ರಾಜೆಕ್ಟ್ನ ಮುಂದೆ ಹೋಗ್ಲಾರ್ದಂಗೆ ತಡಿಬಹುದು ಅನ್ಕೊಂಡಿದ್ದೀರಾ, ಬಟ್ ಅದು ಸಾಧ್ಯನೇ ಇಲ್ಲ. ಈಗ ನಾನು ಸತ್ರು ಕೂಡ ಅವನು ಆ ಪ್ರಾಜೆಕ್ಟ್ನ ಹೇಗಾದರೂ ಮಾಡಿ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಎಷ್ಟೋ ಜನರು ಸತ್ತೇ ಹೋಗ್ತಾರೆ, ಅದನ್ನ ಹೇಗೆ ಸ್ಟಾಪ್ ಮಾಡ್ತೀರಾ ನೋಡಿ ಅಂತ ಹೇಳ್ತಾನೆ ಈ ಲೋಕಲ್ ಡಾನ್. ಇದನ್ನ ಕೇಳಿ ಹೀರೋಗೆ ಕೋಪ ಬಂದು ಅಲ್ಲೇ ಸಾಯಿಸ್ತಾನೆ ಅವ್ರನ್ನ. ಸಾಯಿಸ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ ಅವ್ರ ತಮಗೆ ಕಾಲ್ ಮಾಡಿ ಹೇಳ್ತಾನೆ, ಆ 100 ರೂಪಾಯಿ ನೋಟ್ ಏನಿದೆಯಲ್ಲ ಅದನ್ನು ಸುಟ್ಟು ಹಾಕ್ಬಿಡು ಅಂತ ಹೇಳ್ತಾನೆ. ಸೊ ಸುಟ್ಟು ಹಾಕ್ಬಿಟ್ರೆ ಅದು ಏನು ವೈಟ್ ಮನಿ ಆ ಮಿನಿಸ್ಟ್ರಿಗೆ ರೀಚ್ ಆಗಲಿಲ್ಲ ಅಂದರೆ ಅವ್ರು ಆ ಪ್ರಾಜೆಕ್ಟ್ನೇ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸೊ ಎಷ್ಟೋ ಜನರ ಜೀವನನೇ ಉಳಿಯುತ್ತೆ ಅಂತ ಹೇಳ್ತಾನೆ ಹೀರೋ. ಸೊ ಅವ್ರ ತಮ್ಮ ಏನು ಮಾಡ್ತಾನೆ, ಅದನ್ನು ಬರ್ನ್ ಮಾಡಿ ಮತ್ತೆ ಈ ಡಾನ್ನ ಏನು ಮಾಡೋದು ಅಂದಾಗ ಅವನು ಹೇಳ್ತಾನೆ, ಅವನು ಸಾಯಿಸಿ ಅಲ್ಲೇ ಎಲ್ಲರ ಜೊತೆ ಹೂತು ಹಾಕ್ಬಿಡು ಅಂತ ಹೇಳ್ತಾನೆ. ಸೊ ಅವ್ರು ಏನು ಮಾಡ್ತಾರೆ, ಅವನು ಸಾಯಿಸ್ಬಿಟ್ಟು ಅಲ್ಲಿ ಹೂತು ಹಾಕ್ತಾರೆ. ಸೊ ಹೂತು ಹಾಕಿದ್ಮೇಲೆ ಈ ಕಡೆ ಏನಾಗುತ್ತೆ ಅಂದರೆ ಆ ಪೊಲೀಸ್ ಫ್ಯಾಮಿಲಿ ಇರ್ತಾರಲ್ಲ, ಒಂದು ಮೊಬೈಲ್ನ ಅಲ್ಲಿ ಯಾರೋ ರೌಡಿ ಸತ್ತೋಗಿರ್ತಾರಲ್ಲ, ಇವ್ರು ಹೊಡೆದಾಕಿರ್ತಾರಲ್ಲ, ಒಬ್ಬ ರೌಡಿ ಮೊಬೈಲ್ ತೊಗೊಂಡ್ಬಿಟ್ಟು ಆ ರೂಮಲ್ಲಿ ಆ ಮೊಬೈಲ್ನ ಬಿಸಾಕ್ತಾರೆ. ಸೊ ಆ ಪೊಲೀಸ್ ಹೆಂಡತಿ ಆ ಮೊಬೈಲ್ ತೊಗೊಂಡು ಅವರಿಗೆ ಕಾಲ್ ಮಾಡಿ ಪೊಲೀಸರು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆವಾಗ ಆ ಪೊಲೀಸ್ ಯೋಚನೆ ಮಾಡ್ತಾನೆ, ಇದೆಲ್ಲ ಮಾಡಿದ್ದು ಯಾರು ರಿಲೀಸ್ ಮಾಡಿದ್ರು ಅಂತ ಅವ್ನು ಯೋಚನೆ ಮಾಡ್ತಿರ್ತಾನೆ. ಸೊ ಈ ಕಡೆ ಏನಾಗುತ್ತೆ ಅಂದರೆ ಈ ಕಂಪ್ನಿ ಓನರು ಎಲ್ಲಿ ಅವನದು ಪ್ರಾಜೆಕ್ಟ್ ದುಡ್ಡು ಆ ಮಿನಿಸ್ಟ್ರಿಗೆ ರೀಚೇ ಆಗ್ತಿಲ್ಲ, ಆ ಮಿನಿಸ್ಟ್ರ್ ಕೋಪ ಮಾಡಿಕೊಂಡು ಆ ಕಂಪನಿ ಓನರಿಗೆ ಕಾಲ್ ಮಾಡಿ ಬೈತಾನೆ, ನೀನು ಯಾವಾಗ ಕಳಿಸೋದು ದುಡ್ಡನ್ನ, ನೀನು ಯಾವಾಗ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀಯಾ, ನಿಂಗೆ ನಾಳೆ ಬೆಳಿಗ್ಗೆ ಅನ್ನೋಷ್ಟರಲ್ಲಿ ಒಂದು ಸ್ವಲ್ಪ ಟೈಮ್ ಇದೆ, ಅಷ್ಟರಲ್ಲೇ ನೀನು ನಂಗೆ ಏನಾದರೂ ದುಡ್ಡು ಕಳಿಸಿದ್ರೆ ಈ ಪ್ರಾಜೆಕ್ಟ್ನ ಡೀಲ್ನ ಸ್ಟಾರ್ಟ್ ಮಾಡು, ಇಲ್ಲಾಂದರೆ ನಾ ಇಂಟರ್ಫಿಯರ್ ಆಗಲ್ಲ, ಏನೇ ಆದರೂ ಕೂಡ ಈ ಪ್ರಾಜೆಕ್ಟ್ ಮುಂದೆ ಹೋಗಕ್ಕೆ ನಾನು ಬಿಡಲ್ಲ ಅಂತ ಮಿನಿಸ್ಟ್ರ್ ಕೋಪದಲ್ಲಿ ಹೇಳ್ತಾನೆ ಅವನಿಗೆ. ಸೊ ಈ ಕಂಪ್ನಿ ಓನರ್ಗೆ ಕೋಪ ಬಂದ್ಬಿಟ್ಟು ಒಂದು ಮ್ಯಾನೇಜರ್ ಕರೆದ್ಬಿಟ್ಟು ಹೇಳ್ತಾನೆ, ಈಗ ಎಲ್ಲಿದೆ ಆ ನೋಟು ಕೋಡ್, ಎಲ್ಲಿದೆ, ಅದಕ್ಕೆ ಯಾರಿಗೆ ರೀಚ್ ಆಗ್ತಿದೆ, ಏನಾಗ್ತಿದೆ ಇದು ಅಂತ ಕೇಳ್ತಾನೆ. ಕೇಳಿದಾಗ ಅವ್ನು ಹೇಳ್ತಾನೆ ಮ್ಯಾನೇಜರು, ಇಲ್ಲ ಆ್ಯಕ್ಚುಲಿ ನಾವೇನು ಲೋಕಲ್ ಡಾನ್ನ ನಾವು ಈ ಕೆಲಸ ವಹಿಸಿದ್ವಲ್ಲ, ಅವ್ರು ಯಾರೂ ಪತ್ತೆನೇ ಇಲ್ಲ, ಅವ್ರ ಕಾಲ್ ಕೂಡ ರೀಚ್ ಆಗ್ತಾ ಇಲ್ಲ. ಆದರೆ ಇವಾಗ ನ್ಯೂಸಲ್ಲಿ ನೋಡಿದೆ ನಾನು, ಜಸ್ಟು ಆ ಲೋಕಲ್ ಡಾನ್ ಸತ್ತೋದ ಅಂತೆ, ಯಾರೋ ಅವನ್ನ ಸಾಯಿಸಿದಾರಂತೆ ಅಂತ ಹೇಳ್ತಾನೆ. ಸೊ ಅವಾಗ ಇವನ್ ಕಂಪನಿ ಓನರ್ ಶಾಕ್ ಆಗ್ತಾನೆ, ಯಾರು ಸಾಯಿಸಿರ್ಬೋದು ಅವನ್ನ ಅಂತ ಅಂದ್ಬಿಟ್ಟು ಅವನದು ಗ್ಯಾರೇಜ್ ಏನಿರುತ್ತಲ್ಲ, ಅವನ ಸರೌಂಡಿಂಗ್ ಏನೇನು CCTV ಕ್ಯಾಮ್ರಾ ಇದೆ ಅದನ್ನೆಲ್ಲ ಇನ್ನು ತರಿಸ್ಕೊಳ್ತಾನೆ ಕಂಪ್ನಿ ಓನರು. ಬಿಕಾಸ್ ಆ ಗ್ಯಾರೇಜ್ಗೆ ಯಾರು ರೀಚ್ ಆದರೂ ಅದನ್ನು ನೋಡಿ ಅವರೇ ಅವನ್ನ ಡೆಫಿನೆಟ್ಲಿ ಕೊಲೆ ಮಾಡಿರ್ತಾರೆ ಅಂದ್ಕೊಂಡು
ಆ CCTV ಕ್ಯಾಮ್ರಾದಲ್ಲಿ ಇವನು ನೋಡ್ತಾನೆ, ಪ್ಲೇ ಮಾಡಿ ನೋಡ್ತಾನೆ. ಸೊ ಟೋಟಲ್ ಒಂದು 4 ಜನ ಕ್ರಾಸ್ ಆಗಿರ್ತಾರೆ. ಸೊ 4 ಜನರಲ್ಲಿ ಹೀರೋ ಮತ್ತೆ ಅವನ ಮಗಳು ಕೂಡ ಒಬ್ರು ಇರ್ತಾರೆ. ಸೊ ಇವನೇನ್ ಹೇಳ್ತಾನೆ ಅಂದ್ರೆ, ಆ ಓನರು, ಕಂಪ್ನಿ ಓನರು ಆ ರೌಡಿಗಳಿಗೆ ಹೇಳ್ತಾನೆ ಒಂದಿಷ್ಟು, ಈ 4 ಜನನ ನೀವು ಹೇಗಾದ್ರೂ ಮಾಡಿ ನನ್ನ ಹತ್ರ ಕರ್ಕೊಂಬನ್ನಿ, ನಾವು ಯಾರ ಅವನ ಕೊಲೆ ಮಾಡಿಸಿದ್ದು ಅಂತ ಬಾಯ್ ಬಿಡ್ಸೋಣ. ಯಾಕಂದ್ರೆ ಆ ನೋಟ್ ಕೂಡ ಅವ್ರ ಹತ್ರನೇ ಇರಬೇಕು, ಇಲ್ಲಿ ಏನೋ ನಡೀತಾ ಇದೆ, ನಾ ತಿಳ್ಕೊಬೇಕು ಅಂತ ಹೇಳ್ತಾನೆ ಅವನು ಕಂಪ್ನಿ ಓನರು. ಸೊ ಸರಿ ಆಯ್ತು ಅಂತ ರೌಡಿಗಳೆಲ್ಲ ಹೋಗಿ ಆ 4 ಜನನ 4 ಜನರಲ್ಲಿ 3 ಜನನ ಕರ್ಕೊಂಡ್ಬರ್ತಾರೆ. ಯಾಕಂದ್ರೆ 4ನೇದವರು ಹೀರೋ ಮತ್ತೆ ಅವನ ಮಗಳೇ ಇರ್ತಾರಲ್ವಾ, ಅವ್ರ ಕೈಯಲ್ಲಿ ಸಿಗಲ್ಲ. ಸೊ ಈ 3 ಜನ ಕರ್ಕೊಂಡ್ಬಂದು ಹೊಡೆದ್ಬಿಟ್ಟು ಕೇಳ್ತಾರೆ, ನೀವ್ ಏನಕ್ಕೆ ಅಷ್ಟು ಲೇಟ್ ನೈಟಲ್ಲಿ ಆ ರೋಡ್ಗೆ ಹೋಗಿದ್ರಿ ಅಂತ ಎಲ್ಲ ಹೊಡೆದು ಕೇಳಿದಾಗ ಎಲ್ಲರೂ ಒಂದೊಂದು ರೀಸನ್ಸ್ ಹೇಳ್ತಾರೆ. ಅದರಲ್ಲಿ ಒಬ್ನು ಹೇಳ್ತಾನೆ, ತುಂಬಾ ಹೊಡೆದಾಗ ಒಬ್ನು ಹೇಳ್ತಾನೆ, ಇಲ್ಲ ಆಕ್ಚುಲಿ ನಾನು ಕಳ್ಳನೇ, ನಾನು ಸುಮ್ಮನೆ ಅಲ್ಲಿ ಹೋಗ್ಬೇಕಾದ್ರೆ ನಾನು ಆ ವ್ಯಕ್ತಿನ ಕೊಲೆ ಮಾಡಿದವ್ರು ಯಾರಂತ ನೋಡಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಅವನು ಕಂಪ್ನಿ ಓನರು ಯಾರು ಅದು ಅಂತ ಕೇಳ್ತಾನೆ. ಕೇಳಿದಾಗ ಅವನು ಹೇಳ್ತಾನೆ, ಗೊತ್ತಿಲ್ಲ, ಯಾರೋ ಇಬ್ರು, ಒಬ್ನು ಏಜ್ ಆದವ್ ಇದ್ದ, ಇನ್ನೊಬ್ಳು ಒಂದು ಹುಡುಗಿ ಇತ್ತು, ಅವರಿಬ್ರು ಸೇರಿ ಅವ್ರನ್ನ ಸಾಯಿಸ್ತಾ ಇದ್ರು. ಬಟ್ ಯಾಕೆ ಸಾಯಿಸಿದ್ರು ಅನ್ನೋದು ನನಗೆ ಗೊತ್ತಿಲ್ಲ, ನಂಗೆ ಏನೂ ಕೇಳಿಸ್ತಿರ್ಲಿಲ್ಲ, ಬರೀ ಕಾಣಿಸ್ತು ಅಂದಾಗ ಇವನು ಆ 4th CCTV ಕ್ಯಾಮ್ರಲ್ಲಿ ಏನು ಫುಟೇಜಲ್ಲಿ ಸಿಕ್ಕಿರುತ್ತಲ್ಲ ಅದನ್ನ ತೋರಿಸ್ಬಿಟ್ಟು ಕೇಳ್ತಾನೆ, ಇವ್ರೇನಾ ಅಂತ ಕೇಳಿದಾಗ ಅವನು ಹೌದು ಇವರಿಬ್ರೆ ಅವನ್ನ ಸಾಯಿಸಿದ್ದು ಅಂತ ಅವ್ನು ಹೇಳ್ತಾನೆ. ಸೊ ಅವಾಗ ಇವನು ಕಂಪ್ನಿ ಓನರ್ಗೆ ಗೊತ್ತಾಗುತ್ತೆ, ಇವ್ರ ಹತ್ರನೇ ಆ ನೋಟ್ ಡೆಫಿನೆಟ್ಲಿ ಇರುತ್ತೆ. ಸೊ ಹೋಗ್ಬಿಟ್ಟು ಹೇಗಾದ್ರೂ ಅವ್ರ ಫ್ಯಾಮಿಲಿನ ಹಿಡ್ಕೊಂಡ್ ಬನ್ನಿ ಅಂತ ರೌಡಿಗೆ ಹೇಳ್ತಾನೆ. ಅವ್ರು ಇನ್ನೇನು ಹೋಗ್ಬೇಕು ಅನ್ನೋಷ್ಟರಲ್ಲೇ ಹೀರೋ ಮತ್ತೆ ಅವನ ಮಕ್ಕಳು ಇಬ್ರು ಸೇರಿ ಅಲ್ಲಿ ಎಂಟ್ರಿ ಕೊಡ್ತಾರೆ. ಸೊ ಗೊತ್ತಾದಾಗ ಅವ್ನು ಹೇಳ್ತಾನೆ ಕಂಪ್ನಿ ಓನರು, ನಾವೇ ಬರಬೇಕು ಅಂದ್ಕೊಂಡಿದ್ವಿ, ನೀವೇ ಬಂದ್ಬಿಟ್ರಲ್ಲ, ಒಳ್ಳೇದಾಯ್ತು ಅಂತ ಅಂದ್ಬಿಟ್ಟು ಎಲ್ಲಿದೆ ಆ ನೋಟು ಅಂತ ಕೇಳ್ತಾರೆ. ಕೇಳಿದಾಗ ಅವ್ನು ಹೇಳ್ತಾನೆ, ಹೀರೋ ಬೈತಾನೆ, ನೀನು ಎಷ್ಟು ಕೆಟ್ಟ ವ್ಯಕ್ತಿ, ನಿನ್ನ ದುರಾಸೆಗೋಸ್ಕರ ಎಷ್ಟೋ ಜನರನ್ನ ಸಾಯಿಸ್ತಿದ್ಯಲ್ಲ, ಈ ಪ್ರಾಜೆಕ್ಟ್ ನಡಿಲಾರ್ದಂಗೆ ನಾನು ನೋಡ್ಕೊಳ್ತೀನಿ, ನೀನೇ ಇಲ್ಲಾಂದ್ರೆ ಈ ಪ್ರಾಜೆಕ್ಟ್ ಹೆಂಗೆ ನಡೆಯುತ್ತೆ ಅಂತ ಹೇಳಿಬಿಟ್ಟು ಫೈಟ್ ಆಡ್ತಾರೆ. ಫೈಟ್ ಆಡ್ಬಿಟ್ಟು ಅವನು ಸಾಯಿಸ್ತಾರೆ. ಸೊ ಸಾಯಿಸಾದ್ಮೇಲೆ ಅಲ್ಲಿಂದ ಪ್ರಾಜೆಕ್ಟ್ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದ್ಮೇಲೆ ಗೊತ್ತಾಗುತ್ತೆ ಅವರಿಬ್ರು ಮಗಳು ಮತ್ತೆ ತಂದೆ ಅಲ್ಲಿಂದ ಹೊರಟೋಗ್ತಾರೆ. ಸೊ ಎಸ್, ಇದಾಗಿತ್ತು ಬ್ಲಾಸ್ಟ್ ಮೂವಿ ಎಕ್ಸ್ಪ್ಲನೇಷನ್ ಇನ್ ಕನ್ನಡ. ಸೊ ಮತ್ತೆ ಇನ್ನೊಂದು ಮೂವಿ ಸ್ಟೋರಿ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.